Hi students, welcome back to Chemobiles YouTube channel. We are in day 6th class. ಈ ಡೇ 6th ಕ್ಲಾಸ್ ಅಲ್ಲಿ ನಾನು ತಗೊಂಡಿರೋ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್ ಚಾಪ್ಟರ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಸೊ ನಿಯರ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 3 to 4 ಕ್ವಶನ್ ಫ್ರಮ್ ದಿಸ್ ಚಾಪ್ಟರ್. ಓಕೆನಾ? ಸೊ ಅದಕ್ಕೆ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. ಸೊ ಇನ್ನು ಯಾರೆಲ್ಲ ಬೇರೆ ಚಾಪ್ಟರ್ಸ್ ನೋಡಿಲ್ವೋ ನಾನು ಪ್ಲೇ ಲಿಸ್ಟ್ ಅಟ್ಯಾಚ್ ಮಾಡಿದ್ದೀನಿ, ಅದನ್ನ ನೋಡ್ಕೊಂಡು ಬಂದು ಡೇ 6 ಕ್ಲಾಸ್ನ ಅಟೆಂಡ್ ಮಾಡಿ. ಓಕೆ, ಸೊ ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಒಂದು ಲೈಕ್ ಬಟನ್ ಕೊಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾವು ನಾನೇನು ಹೇಳಿರೋದು ನಿಮಗೆ ಟ್ರಿಕ್ಸ್ ಮೂಲಕ ಹೇಳ್ಕೊಡ್ತೀನಿ ಅಂತ, ಕರೆಕ್ಟಾ? ಸಿನಾಪ್ಸಿಸ್ ಕಲ್ತ್ಕೊಂಡು ಆಮೇಲೆ ನಾವು ಟ್ರಿಕ್ಸ್ ನೋಡೋಣ. ಓಕೆ, ಸೊ ಫಸ್ಟ್ ಒನ್, ಆಲ್ಕೋಹಾಲ್ಸ್ ಅಲ್ಲಿ ಏನಿದೆ ಫಸ್ಟ್ ಡಿಫ್ರೆನ್ಸ್ ಕಲ್ತ್ಕೊಳ್ಳಿ. ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಏನಿದು ಡಿಫ್ರೆನ್ಸ್ ಅಂದರೆ, ಆಲ್ಕೋಹಾಲ್ಸ್ ಅಲ್ಲಿ ಯು ಹ್ಯಾವ್ OH, ಫಿನಾಲ್ಸ್ ಅಲ್ಲೂ ಕೂಡ ಯು ಹ್ಯಾವ್ OH. ಬಟ್ ಇವೆರಡು ಡಿಫ್ರೆನ್ಸ್ ಏನು? ಆಲ್ಕೋಹಾಲ್ಸ್ ಅಲ್ಲಿ ನಮಗೆ ಆರ್ ಅಟ್ಯಾಚ್ಡ್ ಆಗಿರುತ್ತೆ, ನಥಿಂಗ್ ಬಟ್ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ಡ್ ಆಗಿರುತ್ತೆ. ಅಂದರೆ ಕಾರ್ಬನ್ ಸ್ಟ್ರೈಟ್ ಲೈನ್ ಆರ್ ಬ್ರಾಂಚೆಡ್ ಚೈನ್ ಅಲ್ಲಿ ಇರುತ್ತೆ, ಅದು ಎಕ್ಸಾಂಪಲ್. ಫಿನಾಲ್ಸ್ ಅಂದ್ರೆ ಏನು? OH ಡೈರೆಕ್ಟ್ ಆಗಿ ಬೆನ್ಸಿನ್ ರಿಂಗ್ ಅಟ್ಯಾಚ್ಡ್ ಆಗಿರುತ್ತೆ. ಓಕೆನಾ? ಅದನ್ನ ನಾವೇನಂತ ಕರಿತೀವಿ? ಫಿನಾಲ್ ಅಂತ ಕರಿತೀವಿ. ಓಕೆ, ಆಲ್ಕೋಹಾಲ್ಸ್ಗೂ ಫಿನಾಲ್ಸ್ಗೂ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಓಕೆ, ನೆಕ್ಸ್ಟ್ ಈಥರ್ಸ್ ಅಂದ್ರೆ ಏನು? ಈಥರ್ಸ್ ಅಂದ್ರೆ ಎರಡು ಆರ್ ಮಧ್ಯ ಆಕ್ಸಿಜನ್ ಬಾಂಡ್ ಇರಬೇಕು, ಆರ್ ಎರಡು ಬೆನ್ಸೀನ್ ಮಧ್ಯ ಆಕ್ಸಿಜನ್ ಬಾಂಡ್ ಇರಬೇಕು. ನಥಿಂಗ್ ಬಟ್ 2 ಆಲ್ಕೈಲ್ ಆಗಿರ್ಬೋದು ಆರ್ 2 ಅರೈಲ್ ಆಗಿರ್ಬೋದು. ಓಕೆ, ಸೊ ಅದನ್ನ ನಾವೇನಂತ ಕರಿತೀವಪ್ಪ? ವಿ ಕಾಲ್ ದಟ್ ಆಸ್ ಈಥರ್ಸ್. ಸೊ ಈಥರ್ಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ಆಕ್ಸಿಜನ್ ಬಾಂಡ್ 2 ಕಾರ್ಬನ್ ಆಟಮ್ ಮಧ್ಯೆ ಇರಬೇಕು. ಅಂಡರ್ಸ್ಟುಡ್ ನೋ? ಸೊ ನಾವು ಇಲ್ಲಿ ನಿಮಗೆ ಮೇಯ್ನ್ ಆಗಿ ಬೇಕಾಗಿರೋದು ದ ಕ್ಲಾಸಿಫಿಕೇಶನ್ ಏನು ಮಾಡಿದ್ದಾರೆ ಇದರಲ್ಲಿ. ನಾನು ಆಲ್ರೆಡಿ ನಿಮಗೆ ಆಲ್ಕೋಹಾಲ್ಕಿನ್ಸ್ ಅಲ್ಲಿ ಹೇಗೆ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಐಡೆಂಟಿಫೈ ಮಾಡೋದಂತ ಹೇಳ್ಕೊಟ್ಟಿದ್ದೀನಲ್ವಾ? ಅದೇ ಟ್ರಿಕ್ನ ಇಲ್ಲೂ ಅಪ್ಲೈ ಮಾಡಿ. ಈಗ ಎಕ್ಸಾಂಪಲ್, ಕಾರ್ಬನ್ ಇರುತ್ತೆ, ಇಲ್ಲಿ ಆಕ್ಸಿಜನ್ ನಾಟ್ ಆಕ್ಸಿಜನ್, OH ಅಟ್ಯಾಚ್ಡ್ ಆಗಿರುತ್ತೆ, ಕರೆಕ್ಟಾ? ಸೊ ಈ ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿದೆ OH. ಈ ಕಾರ್ಬನ್ಗೆ ಎಷ್ಟು ಕಾರ್ಬನ್ಸ್ ಅಟ್ಯಾಚ್ಡ್ ಆಗಿದೆಯೋ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಡಿಫೈನ್ ಪ್ರೈಮರಿ, ದೆನ್ 2 ಕಾರ್ಬನ್ ಅಟ್ಯಾಚ್ಡ್ ಆಗಿದ್ರೆ ಸೆಕೆಂಡರಿ, ದೆನ್ 3 ಕಾರ್ಬನ್ ಅಟ್ಯಾಚ್ಡ್ ಆಗಿದ್ರೆ ಟರ್ಷಿಯರಿ. ಕರೆಕ್ಟ್? ಈ ಟ್ರಿಕ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ವಾ ನಾನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ಅದಕ್ಕೆ ಆಲ್ಕೋಹಾಲ್ಕಿನ್ಸ್ ಚಾಪ್ಟರ್ ಯಾರು ನೋಡಿಲ್ಲ ಅವರು ಈ ಚಾಪ್ಟರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ದ ಸೇಮ್ ವೇ, ದ ಸೇಮ್ ಟ್ರಿಕ್. ಫಸ್ಟು OH ಯಾವುದಕ್ಕೆ ಅಟ್ಯಾಚ್ಡ್ ಆಗಿದೆ ನೋಡ್ಕೊಳ್ಳಿ, ಆ ಕಾರ್ಬನ್ಗೆ ಎಷ್ಟು ಕಾರ್ಬನ್ ಅಟ್ಯಾಚ್ಡ್ ಆಗಿದೆಯೋ ಅದ್ರ ಮೇಲೆ ವಿ ಕ್ಯಾನ್ ಡಿಫೈನ್ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ. ಓಕೆನಾ? ಸೇಮ್ ವೇ ಕಮಿಂಗ್ ಟು ದ ಫಿನಾಲ್. ಫಿನಾಲಲ್ಲಿ ಯಾವ ಥರ ನಮಗೆ ಕ್ಲಾಸಿಫಿಕೇಶನ್ ಇದೆ ಅಂದರೆ, ಕ್ಲಾಸಿಫಿಕೇಶನ್ ಇಲ್ಲ, ಬಿಕಾಸ್ ಫಿನಾಲಲ್ಲಿ ಇರೋದೇ ಒಂದು. ಈಗ ಇಲ್ಲಿ ನೋಡಿ, ಇಲ್ಲಿ ಫಿನಾಲ್ ಇದೆ, ಇಲ್ಲಿ OH ಅಟ್ಯಾಚ್ಡ್ ಆಗಿದೆ. ಸೊ ಡೈರೆಕ್ಟಾಗಿ ಅಟ್ಯಾಚ್ಡ್ ಆಗಿರೋದ್ರಿಂದ ವಿ ಡೋಂಟ್ ಹ್ಯಾವ್ ಎನಿ ಕ್ಲಾಸಿಫಿಕೇಶನ್. ಅರ್ಥ ಆಯ್ತಲ್ವಾ? ಓಕೆ, ಸೊ ನಾವು ಕಮಿಂಗ್ ಟು ದ ಈಥರಲ್ಲೂ ಕೂಡ ನಿಮಗೆ ಕ್ಲಾಸಿಫಿಕೇಶನ್ ಇದೆ. ಹೇಗೆ? ನಾವು ಇವಾಗ ನಾನು ಏನು ಹೇಳಿದೆ, 2 ಕಾರ್ಬನ್ ಅಥವಾ 2 ಆಲ್ಕೈಲ್ ಐಲೈಡ್ ಇರಬೇಕು ಅಂತ. ಈಗ ಈ ಆಲ್ಕೈಲ್ ಐಲೈಡ್ ಏನಿದೆ, ಈ 2 ಆರ್ ಸೇಮ್ ಇರ್ಬೋದು, ಕರೆಕ್ಟಾ? ಸೇಮ್ ಆರ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಆರ್ ಆಗಿರ್ಬೋದು. ಎಕ್ಸಾಂಪಲ್ ನೋಡಿ, ಈಗ CH3O CH3. ಈಗ ಇಲ್ಲಿ 2 ಸೇಮ್ ಇದೆ ಅಲ್ವಾ, ಆರ್, ಕರೆಕ್ಟ್? ಸೊ ಈ ಥರ 2 ಆರ್ ಸೇಮ್ ಇದ್ರೆ, ನಥಿಂಗ್ ಬಟ್ ಬೋತ್ ಆಲ್ಕೈಲ್ ಐಲೈಡ್ ಸೇಮ್ ಇದ್ರೆ ಅದನ್ನ ಏನಪ್ಪ ಕರಿತೀವಿ ಅಂದ್ರೆ ವಿ ಕಾಲ್ಡ್ ಆಸ್ ಸಿಮಿಟ್ರಿಕ್ ಈಥರ್. ಓಕೆನಾ? ಅದನ್ನ ಏನಂತ ಕರಿತೀವಿ? ಸಿಮಿಟ್ರಿಕ್ ಈಥರ್ ಅಂತ ಕರೀತಾರೆ. ಓಕೆ, 2 ಆರ್ ಸೇಮ್ ಇರಬೇಕು. ಇನ್ ಕೇಸ್ ಒಂದು CH3 ಇತ್ತು, ಇನ್ನೊಂದು ಲೈಕ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ C2H5 ಇತ್ತು. ಓಕೆ, ಈಥೈಲ್ ಗ್ರೂಪ್ ಇತ್ತು. ಆವಾಗ ನೀವೇನು ಮಾಡ್ತೀರಾ? ಸೊ ಇಟ್ ಈಸ್ ಕಾಲ್ಡ್ ಎಸ್ ಅನ್ಸಿಮಿಟ್ರಿಕ್, ಯಾಕಂದರೆ 2 ಆರ್ ಸೇಮ್ ಇಲ್ಲ. ಅರ್ಥ ಆಯ್ತಾ? ಸಿಮಿಟ್ರಿಕ್ಗೂ ಮತ್ತು ಅನ್ಸಿಮಿಟ್ರಿಕ್ ಆಲ್ಕೇನ್ಗೂ. ಓಕೆ, ಸೊ ಇದು ಬೇಸಿಕ್ ಆಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು. ಸೊ ಇನ್ ಕ್ಲಾಸಿಫಿಕೇಶನಲ್ಲಿ ಅಂಡರ್ಸ್ಟುಡ್? ಈಗ ನೇಮಿಂಗ್ ಬರೋಣ. ಓಕೆ, ನಾಮನ್ಕ್ಲೇಚರ್ ಅಂದ್ರೆ ಏನು? ನೇಮಿಂಗ್. ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ಓಕೆ, ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ, ಒಂದು ಟ್ರಿಕ್ನ ಯೂಸ್ ಮಾಡಿ ನೋಡಿ. ಇವಾಗ ಫಸ್ಟ್ ಏನು ನೆನ್ಪಿಟ್ಕೋತೀರಾ? ಯು ಹ್ಯಾವ್ ಬೆನ್ಸಿನ್ ರಿಂಗ್. ಓಕೆ, ಸೊ ಇಲ್ಲಿ ನಿಮ್ಗೆ ಏನಿದೆ? ಆಲ್ಕೋಹಾಲ್ ಇದೆ. ಇದನ್ನ ಏನಂತ ಕರಿತೀರಪ್ಪ? ಬರೀ ಆಲ್ಕೋಹಾಲ್ ಇದ್ರೆ ವಿ ಕಾಲ್ ದಟ್ ಆಸ್ ಫಿನಾಲ್, ಕರೆಕ್ಟಾ? ಆ ಫಿನಾಲ್ಗೆ
ಏನಾದ್ರೂ ಒಂದು ಎಕ್ಸ್ಟ್ರಾ ಗ್ರೂಪ್ ಅಟ್ಯಾಚ್ಡ್ ಆದ್ರೆ ಎಕ್ಸಾಂಪಲ್ ಯು ಹ್ಯಾವ್ ಹಿಯರ್ ಫಿನಾಲ್. ಇವಾಗ ನಿಮ್ಗೆ ಇಲ್ಲೊಂದು CH3 ಅಟ್ಯಾಚ್ಡ್ ಆಯ್ತು ಅಂತ ಅನ್ಕೊಳ್ಳಿ. CH3 ಅಂದ್ರೆ ಏನು? ಮೀಥೈಲ್ ಅಂತ ಕರಿತೀವಿ, ಕರೆಕ್ಟಾ? ಸೊ ಮೀಥೈಲ್ ಫಿನಾಲ್ ಅಂತನಾದ್ರೂ ಕರಿಬೋದು, ಕರೆಕ್ಟ್? ಅಥವಾ ಇಲ್ಲಿ ಇದಕ್ಕೆ ಕಾಮನ್ ನೇಮ್ ಏನು ಅಂತ ಕೇಳ್ತಾನೆ. ಸೊ ನೆನ್ಪಿಟ್ಕೊಳ್ಳಿ, ಒಂದು ಆಲ್ಕೋಹಾಲ್ಗೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ಡ್ ಆಗಿದೆ ಅಂದ್ರೆ ದಟ್ ಈಸ್ ವಿ ಕಾಲ್ಡ್ ಆಸ್ ಕ್ರಿಸಾಲ್. ಓಕೆ, ಏನಂತ ಕರಿತೀವಿ? ಕ್ರಿಸಾಲ್. ಸೇಮ್ ಇಲ್ಲಿ ನೋಡಿ, ಇವಾಗ ಇನ್ನೊಂದು ಬರೀತೀನಿ. ಇಲ್ಲಿ ಯು ಹ್ಯಾವ್ CH3 and here also you have OH. Now ಸೇಮ್ ಇದೆ ಅಲ್ವಾ, ಕರೆಕ್ಟಾ? ಹಾಗಾದ್ರೆ ಇದು ಏನು? ದಿಸ್ ಇಸ್ ಆಲ್ಸೋ ಕ್ರಿಸಾಲ್. ಬಟ್ ಎರಡಕ್ಕೂ ಡಿಫ್ರೆನ್ಸ್ ಏನು? ಇದರಲ್ಲಿ ಈ ಪೊಸಿಷನಲ್ಲಿ OH ಗ್ರೂಪ್ ಇದೆ, ಇಲ್ಲಿ ಈ ಪೊಸಿಷನಲ್ಲಿ OH ಗ್ರೂಪ್ ಇದೆ, ಕರೆಕ್ಟಾ? ಹಾಗಾದ್ರೆ ಎರಡು ಸೇಮ್ ಅಲ್ಲ. ನಮಗೆ ಗೊತ್ತಿದೆ ಅಲ್ವಾ, ಬೆನ್ಸಿನ್ ರಿಂಗ್ ಅಲ್ಲಿ ನಾವು ಲಿಸನ್, ಇವಾಗ ಇದು ಬೆನ್ಸಿನ್ ರಿಂಗ್ ಅಂದ್ರೆ ಫಸ್ಟ್ ಪೊಸಿಷನ್ ವಿ ಕಾಲ್ಡ್ ಆಸ್ ಆರ್ಥೋ, ಸೆಕೆಂಡ್ ಪೊಸಿಷನ್ ವಿ ಕಾಲ್ಡ್ ಆಸ್ ಮೆಟಾ ಅಂಡ್ ಥರ್ಡ್ ಪೊಸಿಷನ್ ವಿ ಕಾಲ್ಡ್ ಆಸ್ ಪ್ಯಾರಾ ಅಂತ ಕರಿತೀವಿ, ಕರೆಕ್ಟ್? ಸೊ ಫಸ್ಟ್ ಪೊಸಿಷನ್ ನಥಿಂಗ್ ಬಟ್ ಆರ್ಥೋ ಪೊಸಿಷನಲ್ OH ಅಟ್ಯಾಚ್ಡ್ ಆಗಿದೆ, ದಟ್ ಈಸ್ ಕಾಲ್ಡ್ ಆಸ್ ಓ ಕ್ರಿಸಾಲ್. ಹಾಗಾದ್ರೆ ಈ ಪೊಸಿಷನಲ್ ಅಟ್ಯಾಚ್ಡ್ ಆದ್ರೆ ಏನಂತ ಕರಿತೀರಾ? ಎಂ ಕ್ರಿಸಾಲ್. ದಟ್ಸ್ ಇಟ್. ಅರ್ಥ ಆಯ್ತಾ? ಅದೇ ತರ ಇಲ್ಲಿ ಅಟ್ಯಾಚ್ಡ್ ಆದ್ರೆ ಪಿ ಕ್ರಿಸಾಲ್, ಪ್ಯಾರಾ ಕ್ರಿಸಾಲ್. ಅರ್ಥ ಆಯ್ತು ಇವಾಗ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂತ? ಇದೊಂದು ಈಸಿ ಟ್ರಿಕ್, ಹೇಗೆ ಕ್ರಿಸಾಲ್ನ ನೆನ್ಪಿಟ್ಕೊಳ್ಳೋದು. OH ಡಿಫ್ರೆಂಟ್ ಪೊಸಿಷನಲ್ಲಿ ಅಟ್ಯಾಚ್ಡ್ ಆಗಿರುತ್ತೆ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ಏನಾಗಿದೆ, ಎರಡು OH ಗ್ರೂಪ್ ಇದೆ, ಕರೆಕ್ಟಾ? 2 OH ಗ್ರೂಪ್ ಇದೆ ಅಂಡ್ ಎರಡು ಕೂಡ ಒಂದು ಫಿಕ್ಸ್ ಇದೆ, ಇನ್ನೊಂದು ಏನಾಗ್ತಿದೆ, ವೇರಿ ಆಗ್ತಿದೆ. ಆರ್ಥೋ ಪೊಸಿಷನ್, ಮೆಟಾ ಪೊಸಿಷನ್, ದೆನ್ ಪ್ಯಾರಾ ಪೊಸಿಷನ್ಗೆ. ಇದನ್ನ ಏನಂತ ಕರಿತೀವಿ ಜನರಲ್ ಆಗಿ ಅಂತ ನೆನ್ಪಿಟ್ಕೋಬೇಕು. ಸೊ ಫಸ್ಟ್ ಒನ್ ಎರಡು ಒಟ್ಟಿಗೆ ಇದ್ರೆ ನಥಿಂಗ್ ಬಟ್ ಅಡ್ಜಸೆಂಟ್ ಇದ್ರೆ ದಟ್ ಈಸ್ ಕಾಲ್ಡ್ ಆಸ್ ಕೆಟಕಾಲ್ ಅಂತ ಕರಿತೀವಿ. ಓಕೆ, ಇದೊಂದು ಕಾಮನ್ ನೇಮ್, ನೆನ್ಪಿಟ್ಕೊಳ್ಳಿ. ಓಕೆ, ಕೆಟಕಾಲ್. ಓಕೆ, ಕ್ಯಾಟ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಮತ್ತೆ ಇನ್ನೊಂದು ಮೆಟಾ ಪೊಸಿಷನಲ್ ಇದ್ರೆ ದಟ್ ಈಸ್ ಕಾಲ್ಡ್ ಆಸ್ ರಿಸಾರ್ಸಿನಾಲ್. ಓಕೆ, ರಿಸಾರ್ಸಿನಾಲ್ ಅಂತ ಕರಿತೀವಿ. ಒನ್ ಸೆಕೆಂಡ್, ರಿಸಾರ್ಸಿನಾಲ್. ನೆಕ್ಸ್ಟ್ ಒನ್ ಇಸ್ ಕ್ವೀನ್. ಎರಡು ಆಪೋಸಿಟ್ ಅಲ್ಲಿ ಇದ್ರೆ ಏನ್ ನೆನ್ಪಿಟ್ಕೋಬೇಕು? ಕ್ವೀನ್ ಅಂತ ನೆನ್ಪಿಟ್ಕೋಬೇಕು. ಸೊ ನಥಿಂಗ್ ಬಟ್ ಕ್ವೀನಾನ್. ಓಕೆನಾ? ಸೊ ಕ್ವೀನಾನ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ಇದು ಬೇಸಿಕ್ ನಾರ್ಮನ್ ಕ್ಲೇಚರ್, ನೀವು ಆಲ್ಕೋಹಾಲ್ ಫಿನಾಲ್ಸ್ ಅಲ್ಲಿ ನೆನ್ಪಿಟ್ಕೋಬೇಕಾಗಿರೋದು. ಕ್ಲಿಯರ್? ಇವಾಗ ಪ್ರಿಪರೇಷನ್ ಬರೋಣ. ನಾವು ನಾನು ಮೊದಲೇ ಹೇಳಿದ್ದೀನಿ, ನೀವು ಇಲ್ಲೆಲ್ಲೂ ಪ್ರಿಪರೇಷನ್ ಮೆಕ್ಯಾನಿಸಮ್ನ ಓದ್ಕೊಂಡು ಬರಿಬೇಕಾಗಿಲ್ಲ. ಇಲ್ಲಿ ಮೇಯ್ನ್ ಏನಪ್ಪ ಕೇಳೋದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವುದೇ ಚಾಪ್ಟರ್ ತಗೊಳ್ಳಿ, ಏನು ಕೇಳ್ತಾರೆ ನಿಮಗೆ ಅಂದರೆ ಮೇಜರ್ ಪ್ರಾಜೆಕ್ಟ್ ಯಾವುದು, ಯಾವ ರಿಯೇಜೆಂಟ್ ಯೂಸ್ ಮಾಡಿದ್ದೀರಾ, ಏನು ಪ್ರಾಡಕ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದು ನೇಮಿಂಗ್ ರಿಯಾಕ್ಷನ್ ಏನು, ಇಷ್ಟೇ ಕೇಳೋದು. ನೀವು ಕಂಪ್ಲೀಟಾಗಿ ರಿಯಾಕ್ಷನ್ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ಪ್ರಾಡಕ್ಟ್ ಐಡೆಂಟಿಫೈ ಮಾಡೋದು ಬರಬೇಕು, ನಿಮಗೆ ರಿಯೇಜೆಂಟ್ ಏನಿದೆ ಅಂತ ಐಡೆಂಟಿಫೈ ಮಾಡೋದು ಬರಬೇಕು. ಓಕೆ, ಇವಾಗ ಒಂದೊಂದೇ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ ಟ್ರಿಕ್ಸಲ್ಲಿ. ಹೈಡ್ರೇಷನ್ ಆಫ್ ಆಲ್ಕೋಹಾಲ್. ಓಕೆ, ಹೈಡ್ರೇಷನ್ ಅಂದ್ರೆ ಅರ್ಥ ಏನು? ಹೈಡ್ರೇಷನ್ ಅಂದ್ರೆ ವಾಟರ್ನ ಆ್ಯಡ್ ಮಾಡಬೇಕು ಅಷ್ಟೇ. ಅರ್ಥ ಆಯ್ತಾ? ಈಗ ನಾನು ಆಲ್ಕೋಹಾಲ್ನ ಪ್ರಿಪೇರ್ ಮಾಡಬೇಕು. ಓಕೆ, ಆಲ್ಕೋಹಾಲ್ ಅಂದ್ರೆ ಏನಪ್ಪ? ಸೊ CH ಜನರಲ್ ಆಗಿ ತಗೊಳ್ಳೋಣ. ಓಕೆನಾ? ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ROH ನ ನೀವು ಪ್ರಿಪೇರ್ ಮಾಡಬೇಕು, ಕರೆಕ್ಟ್? ಈ ROH ನ ಪ್ರಿಪೇರ್ ಮಾಡಬೇಕು. ಯಾವುದರಿಂದ ಪ್ರಿಪೇರ್ ಮಾಡ್ತಿದ್ದೀವಿ ಅಂದ್ರೆ, ಸೊ ಡಬಲ್ ಬಾಂಡ್ ಇರೋವಂಥದ್ರಿಂದ ಪ್ರಿಪೇರ್ ಮಾಡ್ತಿದ್ದೀವಿ. ನೆನ್ಪಿಟ್ಕೊಳ್ಳಿ, ನಾವು ದಿಸ್ ಇಸ್ ದ ಡಬಲ್ ಬಾಂಡೆಡ್ ಕಾಂಪೌಂಡ್. ಇದಕ್ಕೆ ವಾಟರ್ನ ಆ್ಯಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ನಾವು ವಾಟರಲ್ಲಿ ಏನಿರುತ್ತೆ? ವಾಟರಲ್ಲಿ H+ ಆ್ಯಂಡ್ OH- ಇರುತ್ತೆ, ಕರೆಕ್ಟಾ? ನಾನು ನಿಮಗೆ ಆಲ್ಕಿನ್ಸ್ ಟಾಪಿಕ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಇಲ್ಲಿ ಯಾವ ರೂಲ್ ಅಪ್ಲೈ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ವೆರಿ ಸಿಂಪಲ್. ಯಾವಾಗ ನಿಮಗೆ ಡಬಲ್ ಬಾಂಡ್ಸ್ ಇದ್ಬಿಡುತ್ತೋ ಆಲ್ವೇಸ್ ಇಟ್ ವಿಲ್ ಅಪ್ಲಿಕೇಬಲ್ ಥ್ರೂ ಮಾರ್ಕೋನಿಕೋಫ್ ರೂಲ್. ಓಕೆನಾ? ಯಾವ ರೂಲ್ ಅಪ್ಲೈ ಆಗುತ್ತೆ? ಸೊ ಮಾರ್ಕೋನಿಕೋಫ್ ರೂಲ್ ಅಪ್ಲೈ ಆಗುತ್ತೆ. ಅಂಡರ್ಸ್ಟುಡ್? ಸೊ ಆ ರೂಲ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಮಾರ್ಕೋನಿಕೋಫ್ ರೂಲ್ ಅಂದ್ರೆ ಏನಪ್ಪ? ನಾನು ಹೇಳಿದ್ದೆ ಅಲ್ವಾ, ಹೈಡ್ರೋಜನ್ ಆಟಮ್ ಏನ್ ಮಾಡುತ್ತೆ, ವಿಚ್ ಅಟ್ಯಾಕ್ಸ್ ದ ಕಾರ್ಬನ್ ಆಟಮ್ ವಿಚ್ ಕಂಟೈನಿಂಗ್ ಮೋರ್ ಹೈಡ್ರೋಜನ್. ಹೈಡ್ರೋಜನ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ಕಾರ್ಬನ್ ಎಲ್ಲಿ ಜಾಸ್ತಿ ಹೈಡ್ರೋಜನ್ ಕಂಟೈನ್ ಮಾಡಿರುತ್ತೋ ಅದಕ್ಕೆ ಹೋಗುತ್ತೆ. ಈಗ ಎಕ್ಸಾಂಪಲ್, ಇದು ಮತ್ತೆ ಇದು ನಮ್ಗೆ ಎರಡು ಇರೋದು, ಇದರಲ್ಲಿ ಒಂದೇ ಒಂದಿದೆ, ಇದರಲ್ಲಿ ಎರಡಿದೆ ಹೈಡ್ರೋಜನ್. ಸೊ ಅದಕ್ಕೆ ಹೈಡ್ರೋಜನ್ ಏನಾಗುತ್ತೆ, ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿಗೆ ರೀಚ್ ಆಗುತ್ತೆ. ಆಬ್ವಿಯಸ್ಲಿ ಉಳಿದಿರೋದೇನಾಗುತ್ತೆ, ಇದು ಬಂದು ಇಲ್ಲಿಗೆ ಅಟ್ಯಾಚ್ಡ್ ಆಗುತ್ತೆ, ಕರೆಕ್ಟಾ? ಅವಾಗ ನಮಗೆ ಪ್ರಾಡಕ್ಟ್ ಏನು ಬರುತ್ತಪ್ಪ? ಯು ವಿಲ್ ಗೆಟ್ ದ ಪ್ರಾಡಕ್ಟ್ ಆಸ್ CH
CHOH ಆ್ಯಂಡ್ ಇಲ್ಲಿ ನಿಮಗೆ CH3 ಬರುತ್ತೆ. ಅರ್ಥ ಆಯ್ತಾ? ನೌ ಈಗ ಇಲ್ಲಿ ನಿಮಗೆ ಪ್ರಾಡಕ್ಟ್ ಬರೆಯೋದು ಗೊತ್ತಾಯ್ತು. ಇಲ್ಲಿ ನಿಮ್ಗೆ ಏನು ಕೇಳ್ತಾನೆ ಅಂದರೆ ವಾಟ್ ಈಸ್ ದ ಮೇಜರ್ ಪ್ರಾಡಕ್ಟ್ ವೆದರ್ ಇಟ್ಸ್ ಅ ಪ್ರೈಮರಿನಾ, ಸೆಕೆಂಡರಿನಾ, ಟರ್ಷಿಯರಿನಾ. ಇವಾಗ ಇಲ್ಲಿ ಬಂದಿರೋ ಪ್ರಾಡಕ್ಟು ಯಾವುದು ಅಂತ ಕೇಳ್ತಿದ್ದಾನೆ. ವೆದರ್ ಇಟ್ಸ್ ಅ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ. ವೆರಿ ಸಿಂಪಲ್. ಮಾರ್ಕಾನಿಕ್ ಆಫ್ ರೂಲ್ ಆದಾಗ ನಮ್ಗೆ ಆಲ್ವೇಸ್ ಬರೋದು ಸೆಕೆಂಡರಿ. ನೆನ್ಪಿಟ್ಕೊಬೇಡಿ ಈ ಟ್ರಿಕ್ನ. ಓಕೆ, ಸೊ ಟ್ರಿಕ್ ನಂಬರ್ 1 ಏನಪ್ಪ ಅಂದರೆ, ಸೊ ಯು ನೀಡ್ ಟು ರಿಮೆಂಬರ್ ವಾಟ್ ಈಸ್ ದ ಮೇಜರ್ ಪ್ರಾಡಕ್ಟ್ ಇನ್ ಹೈಡ್ರೇಷನ್. ಸೊ ಆಲ್ವೇಸ್ ಸೆಕೆಂಡರಿ ಬರೋದು ನಮಗೆ. ಅರ್ಥ ಆಯ್ತಾ? ಯಾಕೆ? OH ಎಲ್ಲಿಗೆ ಅಟ್ಯಾಚ್ಡ್ ಆಗಿದೆ? ಈ ಕಾರ್ಬನ್ಗೆ ಎಷ್ಟು ಕಾರ್ಬನ್ ಅಟ್ಯಾಚ್ಡ್ ಆಗಿದೆ? 1 and 2. ಕರೆಕ್ಟಾ? ಸೊ ನಥಿಂಗ್ ಬಟ್ ಯು ವಿಲ್ ಗೆಟ್ ಆಸ್ ಸೆಕೆಂಡರಿ ಕಾರ್ಬನ್. ಅಂಡರ್ಸ್ಟುಡ್? ಮಾರ್ಕಾನಿಕ್ ಆಫ್ ರೂಲ್ ಅಲ್ಲಿ ಅರ್ಥ ಆಯ್ತಾ? ಸೇಮ್ ಇದೇ ಥರ ಇವಾಗ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ಸೇಮ್ ಇದೇ ಥರ ನೋಡಿ. ಇವಾಗ ಅಗೇನ್ ಆಲ್ಕಿನೇ ತಗೊಂಡಿದ್ದೀನಿ, ಬಟ್ ಮೇಜರ್ ಡಿಫ್ರೆನ್ಸ್ ಏನು? ಇಲ್ಲಿ BH3 ಅನ್ನೋ ಒಂದು ರಿಯೇಜೆಂಟ್ನ ತಗೊಂಡಿದ್ದೀನಿ. ಏನಿದು BH3 ಅಂದರೆ ಬೋರಾನ್ ಡೈಹೈಡ್ರೈಡ್ ಅಂತ, ಸಾರಿ ನಾಟ್ ಡೈ, ಸೊ ಬೋರಾನ್ ಟ್ರೈಹೈಡ್ರೈಡ್ ಅಂತ ಕರಿತೀವಿ. ಕರೆಕ್ಟಾ? ಇಲ್ಲಿ ಮೇಯ್ನಾಗಿ ನೀವು ನೆನ್ಪಿಟ್ಕೋಬೋದು, BH3 ನಿಮಗೆ ಈಗಾದರೂ ಕೊಡ್ತಾನೆ, ಇಲ್ಲಾಂದರೆ ಈ ಥರ ಆದರೂ ಕೊಡ್ತಾನೆ. HBH2 ಈಗ ಬೇಕಾದರೂ ಕೊಡ್ತಾನೆ. ಓಕೆ, ಸೊ 2 ಟೈಮ್ಸ್ ಇರುತ್ತೆ, ಸಾರಿ 2 ಟೈಮ್ಸ್ ಇರುತ್ತೆ. ಸೊ ಈ ರೀತಿನಾದರೂ ಕೊಡ್ತಾನೆ. ಎರಡೂ ಸೇಮ್. ಓಕೆನಾ? ಈಗ ಇಲ್ಲಿ ಏನಾಗುತ್ತಪ್ಪ, ಡೋಂಟ್ ವರಿ, ನಮಗೆ ಮಧ್ಯ ಏನೇನು ರಿಯಾಕ್ಷನ್ ಬರುತ್ತೆ ಅದೆಲ್ಲ ನಮಗೇನೂ ಬೇಕಾಗಿಲ್ಲ. ಓಕೆ, ನಮಗೆ ಬೇಕಾಗಿರೋದು ಮೇಜರ್ ಪ್ರಾಡಕ್ಟ್ ಏನು ಬರುತ್ತೆ ಅಂತ. ನಾವು ನೋಡಿ ಪ್ರಾಡಕ್ಟ್ನ ಬರಿತೀನಿ. BH3 ಇದೆ, ಸಾರಿ CH3 ಇದೆ. ನಾವು ಇವಾಗ ಇಲ್ಲಿ ಮೇಯ್ನು ನಮಗೆ ಫಸ್ಟಲ್ಲಿ ನಾನು ಲಾಸ್ಟಲ್ಲಿ ಹೇಳ್ಕೊಟ್ಟಿದ್ದು ಏನಾಯಿತು? OH ಬಂದು ಇಲ್ಲಿಗೆ ಅಟ್ಯಾಚ್ಡ್ ಆಯ್ತಲ್ಲ. ಬಟ್ ಇಲ್ಲಿ ನೀವೇನು ನೆನ್ಪಿಟ್ಕೋಬೇಕು, ಇಲ್ಲಿಗೆ H ಬರುತ್ತೆ, ಈ ಕಾರ್ಬನ್ಗೆ OH ಬರುತ್ತೆ. ನಥಿಂಗ್ ಬಟ್ ಯು ವಿಲ್ ಗೆಟ್ ಪ್ರೈಮರಿ ಆಲ್ಕೋಹಾಲ್. ಅರ್ಥ ಆಯ್ತಾ? ಸೊ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಅಂಡರ್ಸ್ಟುಡ್? ಅಲ್ಲಿ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಕರೆಕ್ಟಾ? ಇಲ್ಲಿ ಇನ್ ಪ್ರೆಸೆನ್ಸ್ ಆಫ್ ನಾಟ್ ವಾಟರ್, ಇನ್ ಪ್ರೆಸೆನ್ಸ್ ಆಫ್ H2O2. H2O2 ಅಂದ್ರೆ ಏನು? ಹೈಡ್ರೋಜನ್ ಪೆರಾಕ್ಸೈಡ್. ಸೊ ವೆರಿ ಇಂಪಾರ್ಟೆಂಟ್ ಟ್ರಿಕ್ ಏನಪ್ಪ ಅಂದರೆ, ದಿಸ್ ಇಸ್ ದ ಟ್ರಿಕ್ ನಂಬರ್ 2. So you can easily remember. In presence of bari water idre, you will get secondary. In presence of hydrogen peroxide and BH3 ಇದೆ ಅಂದರೆ you will get primary. ಓಕೆನಾ? ಸೊ ಪ್ರೈಮರಿ ಅಂದರೆ ಎಕ್ಸಾಕ್ಟ್ ಉಲ್ಟಾ ಆಗ್ತಿದೆ ಅಲ್ವಾ? ಹಾಗಾದರೆ ಇದು ಯಾವ ರೂಲ್? ಇಟ್ ಈಸ್ ಡಿಪೆಂಡ್ಸ್ ಆನ್ ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲ್. ಅರ್ಥ ಆಯ್ತಾ ಹೆಂಗೆ ನೆನ್ಪಿಟ್ಕೋಬೇಕು ಅಂತ? ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನಾವು ಬೋರಾನ್ ಯೂಸ್ ಮಾಡ್ತಿರೋದ್ರಿಂದ ದಿಸ್ ಇಸ್ ಕಾಲ್ಡ್ ಆಸ್ ಹೈಡ್ರೋಬೋರೇಷನ್ ರಿಯಾಕ್ಷನ್. ಅರ್ಥ ಆಯ್ತಾ? ಹೈಡ್ರೋಬೋರೇಷನ್ ರಿಯಾಕ್ಷನ್. ಅಂಡರ್ಸ್ಟುಡ್? ಈಗ ಎರಡರದ್ದು ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಬರೀ ವಾಟರ್ ಇದ್ರೆ ದಟ್ ಈಸ್ ಹೈಡ್ರೇಷನ್, ನಿಮಗೆ ಸೆಕೆಂಡರಿ ಬರುತ್ತೆ ಅಕಾರ್ಡಿಂಗ್ ಟು ಮಾರ್ಕಾನಿಕ್ ಆಫ್ ರೂಲ್. ಹೈಡ್ರೋಜನಲ್ಲಿ ವಾಟರು ಇರಬೇಕು, ಅದ್ರ ಜೊತೆಗೆ BH3 ಅನ್ನೋ ಒಂದು ನಾಟ್ ಕೆಟಲಿಸ್ ರಿಯೇಜೆಂಟ್ ಇರಬೇಕು. ಆವಾಗ ಏನು ಬರುತ್ತೆ ನಿಮಗೆ? ಪ್ರೈಮರಿ ಬರುತ್ತೆ ಅಕಾರ್ಡಿಂಗ್ ಟು ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲ್. ಇವಾಗ ಎರಡೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಟ್ರಿಕ್ಸ್ನ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಕಂಪ್ಲೀಟ್ ರಿಯಾಕ್ಷನ್ ಬೇಡ ನಮಗೆ, ಓನ್ಲಿ ಪ್ರಾಡಕ್ಟ್ ಆ್ಯಂಡ್ ರಿಯೇಜೆಂಟ್ ಕಲ್ತ್ಕೋಬೇಕು ನೀವು. ಓಕೆ ಓಕೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಇಲ್ಲೇನಪ್ಪ ಅಂದರೆ, ನಿಮಗೆ ಡಿಫ್ರೆಂಟ್ ಕಾಂಪೌಂಡ್ಸ್ ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಹೈಡ್ರೋಜನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನೀವಿಲ್ಲಿ ಪ್ರಾಡಕ್ಟ್ನ ಡಿಫೈನ್ ಮಾಡಬೇಕು ಅಥವಾ ಪ್ರಾಡಕ್ಟ್ನ ಐಡೆಂಟಿಫೈ ಮಾಡಬೇಕು. ಸೊ ಹೆಂಗೆ ಅಂತ ನೋಡೋಣ. ಓಕೆ, ಏನು ಕೊಟ್ಟಿದ್ದಾರೆ? ಫಸ್ಟ್ ಒನ್ನಲ್ಲಿ ಯು ಹ್ಯಾವ್ CHO ಅಂದರೆ ಆಲ್ಡಿಹೈಡ್ ಇದೆ. ಸೆಕೆಂಡ್ ಒನ್ನಲ್ಲಿ ಯು ಹ್ಯಾವ್ CO ಅಂದರೆ ಕೀಟೋನ್. ಥರ್ಡ್ ಒನ್ನಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ. ಕರೆಕ್ಟಾ? 3 ಒಂದೊಂದು ತೊಗೊಂಡಿದ್ದೀವಿ, ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್. ಎಲ್ಲದಕ್ಕೂ ಹೈಡ್ರೋಜನ್ ಆ್ಯಡ್ ಮಾಡ್ತಿದ್ದೀವಿ. ನೆನ್ಪಿಟ್ಕೊಳ್ಳಿ, ಹೈಡ್ರೋಜನ್ ನಾನು ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಕೆಟಲಿಸ್ಟ್ ಯಾವುದಿರಬೇಕು? ನನ್ನ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೆ ಅಲ್ವಾ? ಆಲ್ವೇಸ್ ದ ಕೆಟಲಿಸ್ಟ್ ಶುಡ್ ಬಿ ಪ್ಲಾಟಿನಮ್ ಆರ್ ಪೆಲೇಡಿಯಮ್ ಆರ್ ನಿಕ್ಕಲ್. ಈ ಮೂರರಲ್ಲಿ ಯಾವ್ದಾದ್ರು ಒಂದು ಕೆಟಲಿಸ್ಟ್ ಇರಬೇಕು. ಪ್ಲಾಟಿನಮ್, ಪೆಲೇಡಿಯಮ್ ಆರ್ ನಿಕ್ಕಲ್ ಇದು ಕಾಮನ್. ಹೈಡ್ರೋಜನ್ ಎಲ್ಲೇ ಇದ್ರೂ ಕೂಡ ಯು ಕ್ಯಾನ್ ಯೂಸ್ ಎನಿ ಆಫ್ ಒನ್ catalyst. Okay, platinum, palladium, nickel. Okay, now ಆಲ್ಡಿಹೈಡ್ಗೆ H2 ಆ್ಯಡ್ ಆದಾಗ ಏನು ಬರುತ್ತೆ? ಕೀಟೋನ್ಗೆ H2 ಆದಾಗ ಏನು ಬರುತ್ತೆ? ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ಏನು ಬರುತ್ತೆ ನೋಡೋಣ. ಫಸ್ಟ್ ಒನ್ ಆಲ್ಡಿಹೈಡ್ ಇದೆ, ಆಲ್ಡಿಹೈಡ್ಗೆ ಹೈಡ್ರೋಜನ್ ಆ್ಯಡ್ ಆಗ್ತಿದೆ ಅಲ್ವಾ? ಸೊ ನಿಮ್ಗೆ ಏನು ಬರುತ್ತೆ? ಯು ವಿಲ್ ಗೆಟ್ ಅನ್ ಆಲ್ಕೋಹಾಲ್. ಹೇಗೆ? RCHOH.
ಈ ತರ ಬರುತ್ತೆ. ಕರೆಕ್ಟಾ? ನಾವು ಇವಾಗ ಹೇಳಿ, ಇದು ಪ್ರೈಮರಿನ, ಸೆಕೆಂಡರಿನ, ಟರ್ಷಿಯರಿನ? ಆಬ್ವಿಯಸ್ಲಿ ಇಟ್ ಇಸ್ ಅ ಪ್ರೈಮರಿ. ಕರೆಕ್ಟಾ? ಯಾಕಂದ್ರೆ ಒಂದೇ ಆರ್ ಇರೋದು, ಸೊ ಇಟ್ ಇಸ್ ಅ ಪ್ರೈಮರಿ. ಕರೆಕ್ಟ್? ನೆಕ್ಸ್ಟ್ ಕಮಿಂಗ್ ಟು ದ ಕೀಟೋನ್. ಕೀಟೋನ್ ಅಲ್ಲಿ ಏನ್ ಬರುತ್ತೆ ನಿಮ್ಗೆ? ಯು ಹ್ಯಾವ್ 2 ಆರ್ಸ್. ಆಬ್ವಿಯಸ್ಲಿ ನಿಮಗೆ ಬರೋದೇನು? ಆರ್, ಸಿ ಎಚ್, ಓ ಎಚ್ ಅಂಡ್ ಇಲ್ಲಿ ಆರ್ ಬರುತ್ತೆ. ಅಂದ್ರೆ ಅರ್ಥ ಏನು? ಇಲ್ಲಿ ಯು ವಿಲ್ ಗೆಟ್ ಸೆಕೆಂಡರಿ. ಕರೆಕ್ಟ್? ನೆಕ್ಸ್ಟ್ ಕಮಿಂಗ್ ಟು ದ ಕಾರ್ಬಾಕ್ಸಿಲಿಕ್ ಆಸಿಡ್. ಇಲ್ಲೂ ನಮಗೆ ಸೊ ಯು ವಿಲ್ ಗೆಟ್ ಆರ್, ಸಿ ಎಚ್ ಆಡ್ ಆಗುತ್ತೆ. ಕರೆಕ್ಟ್? ಅಂಡ್ ಇಲ್ಲೇ ಯು ವಿಲ್ ಗೆಟ್ ಆಸ್ ಓ ಎಚ್. ಕರೆಕ್ಟಾ? ಸಿ ಎಚ್ ಟು ಓ ಎಚ್. ಅಂಡರ್ಸ್ಟುಡ್? ಸೊ ಇಯರ್ ಆಲ್ಸೋ ಇಟ್ ಇಸ್ ವಾಟ್? ಪ್ರೈಮರಿ. ಸೊ ನೆನ್ಪಿಟ್ಕೋಬೇಕಾಗಿರೋದೇನು? ವಾಟ್ ಇಸ್ ಅ ಟ್ರಿಕ್ ಇಯರ್? ಸೊ ಏನ್ ಟ್ರಿಕ್ ನೆನ್ಪಿಟ್ಕೋಬೇಕು? ಸೊ ದ ಟ್ರಿಕ್ ನಂಬರ್ 2. ವಾಟ್ ಇಸ್ ದ ಟ್ರಿಕ್ ನಂಬರ್ 2? ಸೊ ಏನ್ ಬರುತ್ತೆ ನಿಮಗೆ ಪ್ರಾಡಕ್ಟು? ಆಲ್ವೇಸ್ ಆಲ್ಡಿಹೈಡ್ ಇದ್ರೆ ಪ್ರೈಮರಿ, ಕೀಟೋನ್ ಇದ್ರೆ ಸೆಕೆಂಡರಿ, ದೆನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ರೆ ಪ್ರೈಮರಿ. ಸೊ ಹೆಂಗ್ ನೆನ್ಪಿಟ್ಕೋಬೇಕು? ಬೇಸ್ಡ್ ಆನ್ ಎಷ್ಟು ಆರ್, ಎಷ್ಟು ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿರೋದು, ಎಷ್ಟು ಆರ್ ಅಟ್ಯಾಚ್ಡ್ ಆಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆರಿ ಸಿಂಪಲ್ ಟ್ರಿಕ್. ಆರಾಮ್ಸೆ ನೆನ್ಪಿಟ್ಕೋಬೇಕಲ್ವಾ? ನಿಮ್ಗೆ ಯಾವ್ದಾದ್ರು ಕಾಂಪೌಂಡ್ ಕೊಡ್ಲಿ, ಆ ಜಾಗದಲ್ಲಿ ಏನಾದ್ರೂ ಇರ್ಲಿ, ನಮ್ಗೆ ಅದು ಬೇಕಾಗಿಲ್ಲ. ನಮಗೆ ಈ ಕಾರ್ಬನ್ಗೆ ಎಷ್ಟು ಕಾರ್ಬನ್ ಅಟ್ಯಾಚ್ಡ್ ಆಗಿದೆಯೋ ಅದ್ರ ಮೇಲೆ ಯು ಕ್ಯಾನ್ ಈಸಿಲಿ ಡಿಫೈನ್. ಅರ್ಥ ಆಯ್ತಲ್ವಾ? ಓಕೆ. ಇನ್ ಕೇಸ್ ನಾನು ಹೈಡ್ರೋಜನ್ ಇದೆಯಲ್ವಾ, ಈ ಹೈಡ್ರೋಜನ್ ಬದಲು ಬೇರೆ ಕೆಟಲಿಸ್ಟ್ ನ ಯೂಸ್ ಮಾಡ್ತಾರೆ. ಯಾವ್ದಪ್ಪ ಅದು? ನಾವು ಲಿಸನ್. ಈಗ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ. ಈ ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ಇನ್ನೊಂದು ಕೆಟಲಿಸ್ಟ್ ಯೂಸ್ ಮಾಡ್ತೀವಿ. ಯಾವುದಂದ್ರೆ ದಟ್ ಈಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಈ ಒಂದು ಕೆಟಲಿಸ್ಟ್ ನ ಯೂಸ್ ಮಾಡ್ತೀವಿ. ಓಕೆ, ಇನ್ ಪ್ರೆಸೆನ್ಸ್ ಆಫ್ ವಾಟ್? ಹೈಡ್ರೇಷನ್. ಓಕೆ, ಹೈಡ್ರೇಷನ್ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ. ಇವಾಗ ನಾವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ನಾರ್ಮಲ್ ಆಗಿ ನನ್ಗೆ ಏನ್ ಬರ್ತಿತ್ತು? ಪ್ರೈಮರಿ ಬರ್ತಿತ್ತಲ್ವಾ? ಬಟ್ ಯಾವಾಗ ನಾನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ನ ಯೂಸ್ ಮಾಡ್ಕೊಂಡು ಹೋಗ್ತೀನಿ, ಅವಾಗ್ಲೂ ಕೂಡ ಯು ವಿಲ್ ಗೆಟ್ ದ ಪ್ರೈಮರಿ ಓನ್ಲಿ. ಓಕೆನಾ? ಅವಾಗ್ಲೂ ನನ್ಗೆ ಏನ್ ಬರುತ್ತೆ? ಯು ವಿಲ್ ಗೆಟ್ ಪ್ರೈಮರಿ ಓನ್ಲಿ. ಬಟ್ ಏನ್ ಡಿಫ್ರೆನ್ಸ್ ಇವೆರಡಕ್ಕೂ ಅಂದ್ರೆ, ಇಲ್ಲಿ ನಾನು ಹೈಡ್ರೋಜನ್ ಆಡ್ ಮಾಡಿದ್ದೀನಿ, ಬಟ್ ಇಲ್ಲೆಲ್ಲೂ ನಾನು ಒಂದು ರಿಯೇಜೆಂಟ್ ನ ಯೂಸ್ ಮಾಡಿಲ್ಲ. ಡೈರೆಕ್ಟ್ ಇನ್ ಟರ್ಮ್ಸ್ ಆಫ್ ಕೆಟಲಿಸ್ಟ್ ಮೇಲೆ ತಗೊಂಡಿದ್ದೀನಿ. ಅಂಡರ್ಸ್ಟುಡ್? ಬಟ್ ಇಲ್ಲಿ ನಿಮ್ಗೊಂದು ಕ್ವಶನ್ ಕೇಳ್ತಾನೆ. ಲಿಥಿಯಂ ಅಲ್ಯೂಮಿನಿಯಂನ ನಾವು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ಎಕ್ಸ್ಪೆನ್ಸಿವ್. ಓಕೆನಾ? ಹೈಲಿ ಎಕ್ಸ್ಪೆನ್ಸಿವ್ ಕೆಟಲಿಸ್ಟ್ ಯಾವುದು? ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅನ್ನೋದು ಇಟ್ಸ್ ಅನ್ ಹೈಲಿ ಎಕ್ಸ್ಪೆನ್ಸಿವ್ ರಿಯೇಜೆಂಟ್ ಆಗಿರುತ್ತೆ. ಓಕೆ, ಅದಕ್ಕೋಸ್ಕರ ಇದಕ್ಕೂ ಇನ್ನೊಂದು ರಿಯೇಜೆಂಟ್ ಏನ್ ಬರ್ತೀವಿ ನೋಡಿ, ಈಸಿಯಾಗಿ ಹೇಳ್ಕೊಡ್ತೀನಿ. ಇಲ್ಲಿ ನಮ್ಗೆ ಏನಿದೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆಯಾ? ಈ ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ಇನ್ನೊಂದು ಆಲ್ಕೋಹಾಲ್ ಆಡ್ ಮಾಡ್ತೀನಿ. ಓಕೆ, ಇನ್ನೊಂದು ಆಲ್ಕೋಹಾಲ್ ಆಡ್ ಮಾಡಿದಾಗ ನನ್ಗೆ ಏನ್ ಬರುತ್ತೆ? ಅಗೈನ್ ಯು ವಿಲ್ ಗೆಟ್ ಒನ್ ನಾಟ್ ಒನ್ ಆಲ್ಕೋಹಾಲ್, ಯು ವಿಲ್ ಗೆಟ್ 2 ಆಲ್ಕೋಹಾಲ್. ಇಲ್ಲಿ ಏನ್ ತಗೊಂಡಿರ್ತೀರಲ್ವಾ, ಅದೇ ಆಲ್ಕೋಹಾಲ್ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಆಲ್ಕೋಹಾಲ್ ಬರುತ್ತೆ, ಆರ್ ಸಿ ಎಚ್ ಟು ಓ ಎಚ್. ಓಕೆನಾ? ಇದು ಯಾವಾಗ ಬರುತ್ತೆ ಅಂದ್ರೆ ವೆನ್ ಯು ಟೇಕ್ ಆಲ್ಕೋಹಾಲ್ ಓನ್ಲಿ. ಆಲ್ಕೋಹಾಲೇ ತಗೋಬೇಕು. ಅದು ಇಲ್ಲೊಂದು ಕ್ವಶನ್ ನಿಮ್ಗೆ, ಯಾವ ಆಲ್ಕೋಹಾಲ್ ಟ್ರೀಟ್ ಮಾಡ್ತೀರಾ? ಆಲ್ವೇಸ್ ರಿಮೆಂಬರ್, ಪ್ರೈಮರಿ ಆಲ್ಕೋಹಾಲ್ನ ಟ್ರೀಟ್ ಮಾಡ್ತೀವಿ. ಅರ್ಥ ಆಯ್ತಾ? ನಾವು ಸಿಂಪಲ್ ಆಗಿ ಹೇಳ್ತೀನಿ. ಕಾರ್ಬಾಕ್ಸಿಲಿಕ್ ಆಸಿಡ್ಗೆ H2 ಆಡ್ ಮಾಡಿದ್ರೆ, ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಆರ್ ಲಿಕ್ಕಲ್ ಆಡ್ ಮಾಡಿದ್ರೆ ಪ್ರೈಮರಿನೇ ಬರುತ್ತೆ. ಬಟ್ ಅದ್ರ ಬಿಟ್ಟು ನಾವು ಲಿಥಿಯಂ ಅಲ್ಯೂಮಿನಿಯಂ ಒಂದು ಕೆಟಲಿಸ್ಟ್ ನ ಆಡ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೇಷನ್ ಪ್ರೋಸೆಸ್ ಅಲ್ಲಿ, ಅವಾಗ್ಲೂ ಏನ್ ಬರುತ್ತೆ? ಎಸ್, ಯು ವಿಲ್ ಗೆಟ್ ಎ ಪ್ರೈಮರಿ. ಬಟ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅನ್ನೋದು ತುಂಬಾ ಎಕ್ಸ್ಪೆನ್ಸಿವ್ ಕೆಟಲಿಸ್ಟ್. ಅದಕ್ಕೆ ಅದ್ರ ಬದಲು ಇನ್ನೊಂದು ಎಕ್ಸ್ಟ್ರಾ ಆಲ್ಕೋಹಾಲ್ ನ ತಗೋತೀನಿ. ಕರೆಕ್ಟಾ? ಆ ಎಕ್ಸ್ಟ್ರಾ ಆಲ್ಕೋಹಾಲ್ ನ ಆಡ್ ಮಾಡಿದ್ರೆ ನಮಗೆ 2 ಆಲ್ಕೋಹಾಲ್ಸ್ ಬರುತ್ತೆ. ಬೋತ್ ಆರ್ ಪ್ರೈಮರಿ ಓನ್ಲಿ, ಬಟ್ 2 ಆಲ್ಕೋಹಾಲ್ಸ್ ಬರುತ್ತೆ. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ ಈ ಟ್ರಿಕ್? ಓಕೆ, ನೆಕ್ಸ್ಟ್ ಇರೋದೇನು? RMGX ಅಂದ್ರೆ ಏನಪ್ಪಾ? ಗ್ರಿಗ್ನಾಲ್ಡ್ ರಿಯೇಜೆಂಟ್. ನಾನು ನಿಮ್ಗೆ ಇಲ್ಲೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಗ್ರಿಗ್ನಾಲ್ಡ್ ರಿಯೇಜೆಂಟ್ ಇದ್ದಾಗ ಏನೇನ್ ಪ್ರಾಡಕ್ಟ್ ಬರುತ್ತೆ ಅಂತ ಅವಾಗ ನೀವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಓಕೆ, ನಾವು ಇವಾಗ ನೋಡ್ಕೊಳ್ಳಿ. ಫಸ್ಟ್ ಏನಿದೆ, ನಮಗೆ ಒಂದೊಂದೇ ತಗೊಳ್ಳೋಣ. ಓಕೆ, ವಿಲ್ ಟೇಕ್ ಎಕ್ಸಾಂಪಲ್ ಆಲ್ಡಿಹೈಡ್. ಓಕೆ, ಫಸ್ಟ್ ಆಲ್ಡಿಹೈಡ್ ಜೊತೆಗೆ ಯು ಆರ್ ಗೋಯಿಂಗ್ ಟು ಟ್ರೀಟ್ ವಿತ್ ಗ್ರಿಗ್ನಾಲ್ಡ್ ರಿಯೇಜೆಂಟ್. ಓಕೆ, ಸೆಕೆಂಡ್ ಒನ್ ಆಲ್ಡಿಹೈಡ್ ಜೊತೆಗೆ ಕೀಟೋನ್ ನ ತಗೊಳ್ಳೋಣ. ಕೀಟೋನ್ ಅಲ್ವಾ? ಎಸ್, ಅಂಡರ್ಸ್ಟುಡ್. ನೆಕ್ಸ್ಟ್ ಅದೇ ತರ ಆಲ್ಡಿಹೈಡ್ ಜೊತೆಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಳ್ಳೋಣ. ಈಗ ಇಲ್ಲಿ ಏನ್ ಬರುತ್ತೆ? ಲೆಸ್ ಐಡೆಂಟಿಫೈ. ಓಕೆ, ನಾವು ಯಾವಾಗ ನಾವು ಆಲ್ಡಿಹೈಡ್ ಜೊತೆಗೆ
ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ಆಲ್ಡಿಹೈಡ್ ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ನ ಟ್ರೀಟ್ ಮಾಡ್ತೀವಲ್ವಾ? ಸೊ ರಿಮೆಂಬರ್ ವಾಟ್ ಈಸ್ ದ ಈಸಿಯೆಸ್ಟ್ ಟ್ರಿಕ್ ಇಸ್ ಓಕೆ. ಸೊ ಟ್ರಿಕ್ ನಂಬರ್ 4 ಏನಪ್ಪಾ ಅಂದ್ರೆ, ಇಲ್ಲಿ ಆಲ್ಡಿಹೈಡ್ ಇದೆಯಲ್ವಾ, ಆಲ್ಡಿಹೈಡ್ ಪ್ಲೇಸಲ್ಲಿ ಇನ್ ಕೇಸ್ ಇಫ್ ಯು ಹಾವ್ ಮೆಥನಾಲ್ ಇದ್ರೆ, ಓನ್ಲಿ ಮೆಥನಾಲ್ ನೆನ್ಪಿಟ್ಕೊಳ್ಳಿ, ಓನ್ಲಿ ಮೆಥನಾಲ್ ಅಂದ್ರೆ ಏನ್ ಬರುತ್ತೆ? ಯು ವಿಲ್ ಗೆಟ್ HCHO, ಇಷ್ಟೇ ಫಸ್ಟ್ ಕಾಂಪೌಂಡ್. ಓಕೆ, ಮೆಥನಾಲ್ ಇದ್ರೆ ಯು ವಿಲ್ ಗೆಟ್ ಪ್ರೈಮರಿ ಆಲ್ಕೋಹಾಲ್. ಅರ್ಥ ಆಯ್ತಾ? ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ಮೆಥನಾಲ್ ಇದ್ರೆ ಏನ್ ಬರುತ್ತೆ? ಪ್ರೈಮರಿ. ಮೆಥನಾಲ್ ಬಿಟ್ಟು ಬೇರೆ ಯಾವುದೇ ಆಲ್ಡಿಹೈಡ್ಸ್ನ ನೀವು ತಗೊಳ್ಳಿ, ಎಥನಾಲ್, ಪ್ರೊಪನಾಲ್, ಯಾವುದೇ ಆಲ್ಡಿಹೈಡ್ಸ್ ತಗೊಂಡ್ರು ಕೂಡ ಯು ವಿಲ್ ಗೆಟ್ ಸೆಕೆಂಡರಿ. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಸೊ ಮೆಥನಾಲ್ ಇದ್ರೆ ಯು ವಿಲ್ ಗೆಟ್ ಪ್ರೈಮರಿ, ಎಥನಾಲ್ ಇದ್ರೆ ಯು ವಿಲ್ ಗೆಟ್ ನಾಟ್ ಎಥನಾಲ್ ಅಂತಾನೆ ಅಲ್ಲ, ಮೆಥನಾಲ್ ಬಿಟ್ಟು ಯಾವುದೇ ಆಲ್ಡಿಹೈಡ್ ಇದ್ರು ಯು ವಿಲ್ ಗೆಟ್ ಸೆಕೆಂಡರಿ. ಅರ್ಥ ಆಯ್ತಲ್ವಾ? ಇಸ್ ಇಟ್ ಕ್ಲಿಯರ್? ಅದೇ ತರ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಕೀಟೋನ್ ಅಲ್ಲಿ ಏನ್ ಬರ್ತಿತ್ತು ನಮ್ಗೆ? ಸೆಕೆಂಡರಿ ಬರ್ತಿತ್ತಲ್ವಾ? ನೋ, ಇಲ್ಲಿ ನಮಗ್ ಬರೋದು ಟರ್ಷರಿ. ಅಂಡರ್ಸ್ಟುಡ್? ಯಾವ ರಿಯೇಜೆಂಟ್ ಅಂತ ನೆನ್ಪಿಟ್ಕೋಬೇಕು? RMgX ಇದ್ರೆ ಯು ವಿಲ್ ಗೆಟ್ ಸೆಕೆಂಡರಿ ಇನ್ ಕೇಸ್ ಆಫ್ ಆಲ್ಡಿಹೈಡ್, ಟರ್ಷರಿ ಇನ್ ಕೇಸ್ ಆಫ್ ಕೀಟೋನ್. ಹಾಗಾದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ದಾಗ ಏನಾಗುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ದಾಗಲ ಸೇಮ್ ಆಸ್ ಆಲ್ಡಿಹೈಡ್ ಯು ವಿಲ್ ಗೆಟ್ ಸೆಕೆಂಡರಿ. ಅರ್ಥ ಆಯ್ತಾ ಇದು? ಓಕೆ, ಸೊ ಈ ಟ್ರಿಕ್ನ ನೆನ್ಪಿಟ್ಕೋಬೇಕು. ನಮಗೆ ಕಂಪ್ಲೀಟ್ ರಿಯಾಕ್ಷನ್ ಬೇಕಾಗಿಲ್ಲ ನಿಮ್ಗೆ, ಯಾಕಂದ್ರೆ ರಿಯಾಕ್ಷನ್ ಕ್ವಶನ್ ಅಲ್ಲೇ ಇರುತ್ತೆ. ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ಐಡೆಂಟಿಫೈ ಮಾಡೋದು ಗೊತ್ತಿರ್ಬೇಕಷ್ಟೇ. ಅರ್ಥ ಆಯ್ತಲ್ವಾ? ಈ ಟ್ರಿಕ್ನ ನೆನ್ಪಿಟ್ಕೊಳ್ಳಿ. ನಾವು ಈಗ ಫಿಸಿಕಲ್ ಪ್ರಾಪರ್ಟೀಸಿಗೆ ಬಂದ್ರೆ, ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಆಲ್ಕೋಹಾಲ್ಸ್ದು, ಮತ್ತೆ ಸಾಲ್ಯುಬಿಲಿಟಿ ಯಾವ್ದ್ರಲ್ಲಿ ಸಾಲ್ಯುಬಲ್ ಆಗುತ್ತೆ ನೆನ್ಪಿಟ್ಕೊಳ್ಳಿ. ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ದ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಕಾರ್ಬನ್ ಆಟಮ್. ಓಕೆನಾ? ಏನ್ ಟ್ರಿಕ್ಕಪ್ಪ? ಸೊ ಕಾರ್ಬನ್ ಆಟಮ್ ನನಗೆ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್, CH3OH ಆ್ಯಂಡ್ CH2OH. ಇವಾಗ ಇವೆರಡರಲ್ಲಿ ಯಾವ್ದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ? ಆಬ್ವಿಯಸ್ಲಿ ಸೆಕೆಂಡ್ ಒನ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದೆನ್ ಫಸ್ಟ್ ಒನ್, ಯಾಕಂದ್ರೆ ಕಾರ್ಬನ್ ಆಟಮ್ ಜಾಸ್ತಿ ಇದೆ. ನಾವು ಇನ್ ಕೇಸ್ CH3COH ಈ ತರ ಇತ್ತು ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ? ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತಾ ಯಾವ್ದಕ್ ಜಾಸ್ತಿ ಇದೆ? ನಾವು ಇವಾಗ ಇವೆರಡು ತಗೊಳ್ಳಿ, ಇದೆರಡು ತಗೊಳ್ಳೋಣ. ಯಾವ್ದಕ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ ಹೇಳಿ? ಆಬ್ವಿಯಸ್ಲಿ ದಿಸ್ ಒನ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಯಾಕೆ? ಬಿಕಾಸ್ ಯಾವಾಗ ಕಾರ್ಬನ್ ಆಟಮ್ ಇನ್ಕ್ರೀಸ್ ಆಗುತ್ತೆ, ಎಸ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ? ಇನ್ ಸ್ಟ್ರೈಟ್ ಚೈನ್. ಅರ್ಥ ಆಯ್ತಾ? ಬಟ್ ಇಲ್ಲೇನಾಗಿದೆ? ಇಲ್ಲಿ ಬ್ರಾಂಚಿಂಗ್ ಇದೆ. ಯಾವಾಗ ಬ್ರಾಂಚಿಂಗ್ ಅಲ್ಲಿ ನಮ್ಗಿರುತ್ತೋ ಕಾರ್ಬನ್ ಆಟಮ್, ಅದಕ್ಕೆ ಇಟ್ ಇಸ್ ಲೆಸ್ಸರ್ ಬಾಯ್ಲಿಂಗ್ ಪಾಯಿಂಟ್. ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಇದರಲ್ಲಿ, ಸೊ ಹೈಯರ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ ಸ್ಟ್ರೈಟ್ ಚೈನ್, ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಬ್ರಾಂಚಿಂಗ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ, ಓಕೆ, ಬ್ರಾಂಚಿಂಗ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಏನಾಗುತ್ತೆ? ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಇದು ಸಿಂಪಲ್ ಟ್ರಿಕ್ ಫಾರ್ ಬಾಯ್ಲಿಂಗ್ ಪಾಯಿಂಟ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕಮಿಂಗ್ ಟು ಸಾಲ್ಯುಬಿಲಿಟಿ. ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಆಲ್ಕೋಹಾಲ್ ಯಾವ್ದ್ರಲ್ಲಿ ಸಾಲ್ಯುಬಲ್ ಆಗುತ್ತೆ ಅಂತ. ಕರೆಕ್ಟ್? ಆಲ್ಕೋಹಾಲ್ ವಿಲ್ ಸಾಲ್ಯುಬಲ್ ಇನ್ ವಾಟರ್. ಕರೆಕ್ಟ್? ವಾಟರಲ್ಲಲ್ವಾ ಆಲ್ಕೋಹಾಲ್ ಸಾಲ್ಯುಬಲ್ ಆಗೋದು. ಸೊ ಅಲ್ಲೇನಾಗುತ್ತೆ? ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ಇನ್ ವಾಟರ್. ಯಾಕೆ? ವಾಟರ್ ನಮ್ಗೆ ಏನಿರುತ್ತೆ? ಇಂಟರ್ ಹೈಡ್ರೋಜನ್ ಆರ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಇರುತ್ತೆ. ಕರೆಕ್ಟಾ? ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್. ಬಟ್ ಇಲ್ಲೂ ಒಂದು ನೆನ್ಪಿಟ್ಕೋಬೇಕು, ಯಾವಾಗ ನಮಗೆ ಆರ್ ಸೈಜ್ ಇನ್ಕ್ರೀಸ್ ಆಗುತ್ತೋ, ನಥಿಂಗ್ ಬಟ್ ಆರ್ ಅಂದ್ರೆ ಏನು? ಆಲ್ಕೈಲ್ ಗ್ರೂಪ್. ಆಲ್ಕೈಲ್ ಗ್ರೂಪ್ ಯಾವಾಗ ನನ್ಗೆ ಇನ್ಕ್ರೀಸ್ ಆಗುತ್ತೆ? ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಓಕೆ, ಇದೊಂದು ಟ್ರಿಕ್ನ ನೆನ್ಪಿಟ್ಕೋಬೇಕು. ದೀಸ್ ಟು ಫಾರ್ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಸಾಲ್ಯುಬಿಲಿಟಿ. ನೆಕ್ಸ್ಟ್ ಒನ್ ಈಸ್ ಅಸಿಡಿಟಿ ಆಫ್ ಆಲ್ಕೋಹಾಲ್. ಹೆಂಗ್ ನೆನ್ಪಿಟ್ಕೊಳ್ಳೋದು ಅಸಿಡಿಟಿ ಆಫ್ ಆಲ್ಕೋಹಾಲ್? ಎಸ್, ಆಲ್ಕೋಹಾಲ್ಸ್ ಆರ್ ಮೋರ್ acidic than other compounds. ಕರೆಕ್ಟಾ? ಬಟ್ ಸಿಂಪಲ್ ಆಗಿ ಹೆಂಗ್ ನೆನ್ಪಿಟ್ಕೋಬೇಕು? ಸೊ ಅಸಿಡಿಟಿ ಆಫ್ ಆಲ್ಕೋಹಾಲ್ ಇಸ್ ಪ್ರೈಮರಿ ಇಸ್ ಮೋರ್ ರಿಯಾಕ್ಟಿವ್, ದೆನ್ ಸೆಕೆಂಡರಿ ಇಸ್ ಮೋರ್ ಅಸಿಡಿಕ್, ದೆನ್ ಟರ್ಷಿಯರಿ. ಓಕೆನಾ? ಬಟ್ ಇಲ್ಲೊಂದು ಕ್ವಶನ್ ಇದೆ ನಿಮಗೆ. ಪ್ರೈಮರಿ, ಓಕೆ, ಇಫ್ ಕನ್ಸಿಡರ್ ವಾಟರ್ ಇದೆ ನಮಗೆ, ವಾಟರ್ನ ಕಂಪೇರ್ ಮಾಡಿದ್ರೆ ಆಲ್ಕೋಹಾಲ್ ಏನಾಗಿರುತ್ತೆ? ಲೈಕ್ ಎಕ್ಸಾಂಪಲ್ CH3OH ತಗೊಳ್ಳೋಣ. ಇದೊಂದು ಆಲ್ಕೋಹಾಲ್. ಈ ಆಲ್ಕೋಹಾಲ್ ಮತ್ತೆ ವಾಟರ್ ತಗೊಂಡ್ರೆ ಯಾವುದು ಅಸಿಡಿಕ್ ಆಗಿರುತ್ತೆ? ಮೋರ್. ನೆನ್ಪಿಟ್ಕೊಳ್ಳಿ, ವಾಟರ್ ಇಸ್ ಮೋರ್ ಅಸಿಡಿಕ್ ದೆನ್
ಆಲ್ಕೋಹಾಲ್. ಓಕೆನಾ? ಆಲ್ಕೋಹಾಲ್ಗಿಂತ ವಾಟರ್ ಮೋರ್ ಅಸಿಡಿಕ್ ಆಗಿರುತ್ತೆ. ಅವಾಗ ನಮ್ಗೆ ಇದನ್ನ ಹೇಗೆ ಬರಿಬೋದಪ್ಪ ನೀವು? ಯು ಕ್ಯಾನ್ ರೈಟ್ ದಿಸ್ ಒನ್. ಪ್ರೈಮರಿ ಇಸ್ ಮೋರ್ ರಿಯಾಕ್ಟಿವ್ ಅಂದರೆ ಸೊ ಇಟ್ ಇಸ್ ಲೆಸ್ಸರ್ ದೆನ್ ವಾಟರ್. ವಾಟರ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಪ್ರೈಮರಿ, ದೆನ್ ಸೆಕೆಂಡರಿ, then tertiary. So this is the order of reactivity for acidity of alcohol. ಇದನ್ನೇ ನಿಮ್ಗೆ ಏನಾದರೂ ಫಿನಾಲ್ ಕೇಳಿದ್ರೆ ವೆರಿ ಸಿಂಪಲ್ ಉಲ್ಟಾ ಬರೀರಿ. ಇದು ಫಾರ್ ಆಲ್ಕೋಹಾಲ್, ಏನಾದರೂ ಅಸಿಡಿಟಿ ಆಫ್ ಫಿನಾಲ್ ಅಂತ ಕೇಳಿದ್ರು ಅಂದರೆ ಉಲ್ಟಾ ಬರಿಬೇಕು ನೀವು. ಟರ್ಷಿಯರಿ ಈಸ್ ಮೋರ್ ಅಸಿಡಿಕ್ ದೆನ್ ಸೆಕೆಂಡರಿ, ಮೋರ್ ಅಸಿಡಿಕ್ ದೆನ್ ಪ್ರೈಮರಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇಸ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದರೆ ಏನಪ್ಪ? ನಾನು ಹೇಳಿದ್ದೀನಲ್ವಾ, ಆಕ್ಸಿಡೇಷನ್ ನಥಿಂಗ್ ಬಟ್ ವಾಟ್? ಅಡಿಷನ್ ಆಫ್ ಆಕ್ಸಿಜನ್ ಅಥವಾ ರಿಮೂವಲ್ ಆಫ್ ಎಲೆಕ್ಟ್ರಾನ್. ಬಟ್ ನಾವಿಲ್ಲಿ ಯಾವ ಟರ್ಮ್ಸಲ್ಲಿ ಓದ್ಕೋಬೇಕು ಅಂದರೆ ಅಡಿಷನ್ ಆಫ್ ಆಕ್ಸಿಜನ್. ಹಂಗೆ ನೆನ್ಪಿಟ್ಕೊಳ್ಳಿ. ಏನಾಗುತ್ತೆ ಫಾರ್ ಪ್ರೈಮರಿ ಇದ್ದಾಗ ಏನಾಗುತ್ತೆ, ಫಾರ್ ಸೆಕೆಂಡರಿ ಇದ್ದಾಗ ಏನಾಗುತ್ತೆ, ದೆನ್ ಟರ್ಷರಿ ಇದ್ದಾಗ ಏನಾಗುತ್ತೆ, ಯಾವ್ಯಾವ ಕಾಂಪೌಂಡ್ಸ್ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನೌ ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಆಗಬೇಕಾದ್ರೆ ಇಲ್ಲಿ ಆಲ್ಕೋಹಾಲ್ಸ್, ಓಕೆ, ಪ್ರೈಮರಿ ಆಲ್ಕೋಹಾಲ್ಸ್ ಏನಾದರೂ ಆಕ್ಸಿಡೇಷನ್ ಆಗ್ತಿದೆ ಅಂದರೆ ಸೊ ನಮ್ಗೆ ಏನು ಕಾಂಪೌಂಡ್ ಬರುತ್ತೆ? ಸೊ ಯು ವಿಲ್ ಗೆಟ್ ಎವ್ರಿಥಿಂಗ್. ಓಕೆನಾ? ನಿಮಗೆ ಆಲ್ಡಿಹೈಡ್ ಬರುತ್ತೆ. ಓಕೆನಾ? ಆ್ಯಂಡ್ ಆಲ್ಸೋ ಯು ವಿಲ್ ಗೆಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರುತ್ತೆ. ಓಕೆನಾ? ಸೊ ಸಮ್ಟೈಮ್ಸ್ ಯು ವಿಲ್ ಗೆಟ್ ಕೀಟೋನ್ ಆಲ್ಸೋ. ಅರ್ಥ ಆಯ್ತಾ? ಬಟ್ ಯಾವಾಗ ಏನು ಬರುತ್ತೆ ಅಂತ ನೆನ್ಪಿಟ್ಕೋಬೇಕು. ಓಕೆ, ನಾರ್ಮಲ್ ಆಗಿ ಏನಾದರೂ ಆಕ್ಸಿಜನ್ ಆಗ್ತಿದ್ರೆ ನಥಿಂಗ್ ಬಟ್ ಯು ಕ್ಯಾನ್ ಸೇ ಡೈರೆಕ್ಟ್. ಓಕೆ, ಸೊ ಡೈರೆಕ್ಟಾಗಿ ಏನೂ ಯೂಸ್ ಮಾಡದೆ ಆಕ್ಸಿಡೇಷನ್ ಆಗ್ತಿದೆ ಅಂದರೆ ನಿಮ್ಗೆ ಏನು ಬರುತ್ತಪ್ಪ? ಯು ವಿಲ್ ಗೆಟ್ ದಿ ಲಾಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ? ಯು ವಿಲ್ ಗೆಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅರ್ಥ ಆಗ್ತಿದೆಯಾ? ಡೈರೆಕ್ಟಾಗಿ. ಅಂಡರ್ಸ್ಟೂಡ್? ಸೊ ಇಲ್ಲಿ ಯಾವ್ದಾರು ಯೂಸ್ ಮಾಡ್ಕೊಳ್ಳಿ. ಯು ಕ್ಯಾನ್ ಯೂಸ್ ಎನಿ ಎನಿ ಆಲ್ಕೋಹಾಲ್. ಯಾವ ಆಲ್ಕೋಹಾಲ್? ಎನಿ ಆಲ್ಕೋಹಾಲ್ ಅಲ್ಲ, ನಾವು ಓದ್ತಿರೋದು ಪ್ರೈಮರಿ ಅಲ್ವಾ? ಎಸ್. ಇಫ್ ಯು ಯೂಸ್ ಪ್ರೈಮರಿ ಆಲ್ಕೋಹಾಲ್ ಯೂಸ್ ಮಾಡಿದಾಗ ಡೈರೆಕ್ಟಾಗಿ ಏನೂ ಕೆಟಲಿಸ್ಟ್ ಯೂಸ್ ಮಾಡದೆ ಇಫ್ ಯು ಅಂಡರ್ಗೋ ಆಕ್ಸಿಡೇಷನ್ ಯು ವಿಲ್ ಗೆಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರುತ್ತೆ. ಅರ್ಥ ಆಯ್ತಾ? ಬಟ್ ಇಫ್ ಯು ಯೂಸ್, ಈಗ ನಾನು ಏನಾದರೂ ಬರೀ ನನಗೆ ಆಲ್ಡಿಹೈಡ್ ಮಾತ್ರ ಬೇಕು, ಈಗ ನನಗೆ ಇಲ್ಲಿ ಕಾರ್ಬಾಕ್ಸಿಲಿಕ್ವರೆಗೂ ಬರ್ತಿದೆ ಅಲ್ವಾ? ನೋ, ನನ್ನ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬೇಡಪ್ಪ, ನನಗೆ ಬರೀ ಆಲ್ಡಿಹೈಡ್ವರೆಗೂ ಮಾತ್ರ ಬೇಕು ಅಂತ ಅಂದಾಗ ನೀವೇನು ಯೂಸ್ ಮಾಡಬೇಕು? ಯು ನೀಡ್ ಟು ಯೂಸ್ ಒಂದು ಸ್ಟ್ರಾಂಗ್ ಕೆಟಲಿಸ್ಟ್, ನಾಟ್ ಅ ಸ್ಟ್ರಾಂಗ್ ಕೆಟಲಿಸ್ಟ್, ಒಂದು ಮಾಡರೇಟ್ ಕೆಟಲಿಸ್ಟ್ನ ಯೂಸ್ ಮಾಡ್ತೀರಾ. ಅದು ಏನಪ್ಪ ಅಂದರೆ ಯು ನೀಡ್ ಟು ರಿಮೆಂಬರ್ ದ ಕೆಟಲಿಸ್ಟ್. ಸೊ ವಾಟ್ ಇಸ್ ಅ ಟ್ರಿಕ್? ಸೊ ಟ್ರಿಕ್ ಇಸ್ PCC. ಸೊ PCC ಅಂತ ನೆನ್ಪಿಟ್ಕೋಬೇಕು. PCC ಅಂದರೆ ಏನಿಲ್ಲ, ಇಟ್ ಇಸ್ ಪಿರಿಡಿನಮ್ ಕ್ಲೋರೋಕ್ರೋಮೇಟ್ ಅಂತ ಅರ್ಥ. ಇದೊಂದು ಮಾಡರೇಟ್ ಕೆಟಲಿಸ್ಟ್. ಈ ಕೆಟಲಿಸ್ಟ್ನ ನಾನು ಯೂಸ್ ಮಾಡಿದ ತಕ್ಷಣ ನನಗೆ ರಿಯಾಕ್ಷನ್ ಇಲ್ಲಿವರೆಗೂ ಮಾತ್ರ ಆಗುತ್ತೆ, ನನಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರೋದಿಲ್ಲ. ಅಂದರೆ ಆಲ್ಡಿಹೈಡಿಗೆ ಮಾತ್ರ ಬರುತ್ತೆ. ಅರ್ಥ ಆಯ್ತಾ? ಇದು ಫಾರ್ ಪ್ರೈಮರಿ ಆಲ್ಕೋಹಾಲ್ಸ್ಗೆ. ಕ್ಲಿಯರ್? ದ ಸೇಮ್ ವೇ ವಿನ್ ಗೋ ಫಾರ್ ಸೆಕೆಂಡರಿ ಆಲ್ಕೋಹಾಲ್ಸ್. ಸೆಕೆಂಡರಿ ಆಲ್ಕೋಹಾಲ್ಸಾಗ ಏನಾಗುತ್ತೆ? ಇಲ್ಲಿ ನಮಗೆ ಸೆಕೆಂಡರಿ ಆಲ್ಕೋಹಾಲ್ಗೆ ಹೋಗ್ತೀವಿ. ನಮಗೆ ಸೆಕೆಂಡರಿ ಆಲ್ಕೋಹಾಲಲ್ಲಿ ಬರೋದೇನಪ್ಪ ಅಂದರೆ ಯು ವಿಲ್ ಗೆಟ್ ಕೀಟೋನ್. ಸೊ ಕೀಟೋನ್ ಬರುತ್ತೆ ನಮಗೆ. ಅರ್ಥ ಆಯ್ತಾ? ಸೊ ಕೀಟೋನ್ ಬರುತ್ತೆ. ಯಾವಾಗ ಕೀಟೋನ್ ಬರೋದು ನಮಗೆ? ಸೊ ನಮಗೆ ಒಂದು ಕೆಟಲಿಸ್ಟ್ನ ಯೂಸ್ ಮಾಡಿದಾಗ, ಸೊ ಆ ಕೆಟಲಿಸ್ಟ್ ಯಾವುದಪ್ಪ ಅಂದರೆ ಕ್ರೋಮಿಕ್ ಆಕ್ಸೈಡ್. ಓಕೆನಾ? CrO3. ಸೊ ಕ್ರೋಮಿಕ್ ಆಕ್ಸೈಡ್ ನಾನು ಯೂಸ್ ಮಾಡಿದಾಗ ಏನು ಬರುತ್ತೆ ನನಗೆ? ಯು ವಿಲ್ ಗೆಟ್ ಕೀಟೋನ್. ಅರ್ಥ ಆಗ್ತಿದೆಯಾ? ಸೊ ಕೀಟೋನ್ ಬರುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಟರ್ಷಿಯರಿ ವಿಲ್ ನೆವರ್ ಅಂಡರ್ಗೋಸ್ ಆಕ್ಸಿಡೇಷನ್. ಯಾಕಂದರೆ ಅದರಲ್ಲಿ ನಮಗೆ ಬ್ರಾಂಚಿಂಗ್ ಜಾಸ್ತಿ ಇರೋದ್ರಿಂದ ನಮಗೆ ಕೆಟಲಿಸ್ಟ್ ಆಗಿ ಆಕ್ಸಿಡೇಷನ್ ಆಗೋದಿಲ್ಲ. ಓಕೆನಾ? ಬಟ್ ಅದು ನಮ್ಗೆ ಆಕ್ಸಿಡೇಷನ್ ಆಗಬೇಕಲ್ವಾ? ಆಕ್ಸಿಡೇಷನ್ ಆಗಬೇಕು ಅಂದರೆ ನಾವೇನು ಮಾಡ್ತೀವಿ ಅಂದರೆ ಇದು ಸಿಂಪಲಾಗಿ ಯಾವುದೋ ಒಂದು ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ಆಗಲ್ಲ. ಅದಕ್ಕೆ ನಾನೇನು ಯೂಸ್ ಮಾಡ್ತೀನಿ? ಒಂದು ಸ್ಟ್ರಾಂಗ್ ಕೆಟಲಿಸ್ಟ್ನ ಯೂಸ್ ಮಾಡ್ತೀನಿ. ಆ ಸ್ಟ್ರಾಂಗ್ ಕೆಟಲಿಸ್ಟ್ ಯಾವುದು? ಸೊ ಸ್ಟ್ರಾಂಗ್ ಕೆಟಲಿಸ್ಟ್ ಐದರ್ ಇಟ್ ಕ್ಯಾನ್ ಬಿ K2Cr2O7, ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಯೂಸ್ ಮಾಡ್ಬೋದು, ಅಥವಾ ಐದರ್ ಯು ಕ್ಯಾನ್ ಯೂಸ್ KMnO4, ಅಸಿಡಿಫೈಡ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಆವಾಗ ನನಗೆ ಏನು ಬರುತ್ತೆ? ಯು ವಿಲ್ ಗೆಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಓಕೆನಾ? ಏನು ಬರುತ್ತೆ ನಿಮಗೆ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ವೆರಿ ಸಿಂಪಲ್. ಪ್ರೈಮರಿ ಇದ್ದರೆ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ನಮಗೇನು ಬರುತ್ತೆ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನನಗೆ ಬರೀ ಆಲ್ಡಿಹೈಡ್ ಬೇಕು ಅಂದರೆ PCC ಅನ್ನೋ ಕೆಟಲಿಸ್ಟ್ ಯೂಸ್ ಮಾಡಬೇಕು. ಸೆಕೆಂಡರಿಯಲ್ಲಿ ಕ್ರೋಮಿಕ್ ಆಕ್ಸೈಡ್ನ ಯೂಸ್ ಮಾಡ್ತೀರಾ, ಆವಾಗ ನಿಮಗೆ ಕೀಟೋನ್ ಬರುತ್ತೆ. ಟರ್ಷಿಯರಿ ಆಲ್ಕೋಹಾಲ್ಸ್ ಇದ್ದಾಗ ನಾವೇನು ಯೂಸ್ ಮಾಡಬೇಕು? ಐದರ್ ಅಸಿಡಿಫೈಡ್ ಆರ್ ಆಲ್ಕಲೈನ್ KMnH ಯೂಸ್ ಮಾಡಬೇಕು, ಆರ್ ಅಸಿಡಿಫೈಡ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ K2Cr2O7 ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅರ್ಥ ಆಯ್ತಾ?
ನೆಕ್ಸ್ಟ್ ಏನಪ್ಪ ಅಂದರೆ ಐಡೆಂಟಿಫಿಕೇಶನ್ ಆಫ್ ಆಲ್ಕೋಹಾಲ್. ಇದು ಥಿಯರಿ ಕ್ವಶನ್ ನಿಮಗೆ, ಓಕೆನಾ? ಥಿಯರಿ ಕ್ವಶನ್ ಇದು, ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಹೇಗೆ ಐಡೆಂಟಿಫೈ ಮಾಡೋದು ಪ್ರೈಮರಿನ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್ನ ನೆನ್ಪಿಟ್ಕೊಳ್ಳಿ. ಅದಕ್ಕೊಂದು ರಿಯೇಜೆಂಟ್ನ ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ದಟ್ ರಿಯೇಜೆಂಟ್ ಇಸ್ ದಟ್ ಈಸ್ ವಿ ಕಾಲ್ಡ್ ಆಸ್ ಲೂಕಾಸ್ ರಿಯೇಜೆಂಟ್ ಅಂತ ಕರಿತೀವಿ, ಓಕೆ. ಸೊ ಲೂಕಾಸ್ ರಿಯೇಜೆಂಟ್. ಸೊ ವಾಟ್ ಈಸ್ ದಿಸ್ ಲೂಕಾಸ್ ರಿಯೇಜೆಂಟ್ ಅಂದರೆ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಥಿಯರಿ ಕ್ವಶನಲ್ಲಿ ಕೇಳ್ತಾನೆ. ಸೊ ದ ಲೂಕಾಸ್ ರಿಯೇಜೆಂಟ್ ಅಂದರೆ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ HCl ಆ್ಯಂಡ್ ಜಿಂಕ್ ಕ್ಲೋರೈಡ್, ನಾಟ್ ಜಿಂಕ್ ಕ್ಲೋರೈಡ್, ಅನೈಡ್ರಸ್ ಜಿಂಕ್ ಕ್ಲೋರೈಡ್, ಓಕೆನಾ? ಅನೈಡ್ರಸ್ ಜಿಂಕ್ ಕ್ಲೋರೈಡ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಒಂದು ಕ್ವಶನ್ ಏನಪ್ಪ ಅಂದರೆ ಈ ಲೂಕಾಸ್ ರಿಯೇಜೆಂಟ್ ಅಂದರೆ ಏನು ಹೇಳ್ಕೊಟ್ಟೆ ನಾನು? HCl ಅಂತ ಹೇಳ್ಕೊಟ್ಟೆ. ಈ HCl whether it's a concentrated HCl or diluted HCl. So remember the trick 5, very important. So ಏನಂದರೆ this is always a concentrated HCl. ಅರ್ಥ ಆಯ್ತಾ? ಸೊ ಕಾನ್ಸಂಟ್ರೇಟೆಡ್ HCl ತಗೋಬೇಕು. ನಿಮಗೆ ಕ್ವಶನಲ್ಲಿ ಕೊಡ್ತಾನೆ ಕಾನ್ಸಂಟ್ರೇಟೆಡ್ HCl ಪ್ಲಸ್ ಜಿಂಕ್ ಕ್ಲೋರೈಡ್, ದೆನ್ ಡೈಲ್ಯೂಟ್ HCl ಪ್ಲಸ್ ಜಿಂಕ್ ಕ್ಲೋರೈಡ್ ಅಂತ ಕೇಳ್ತಾನೆ. ಸೊ ಅವಾಗ ನೆನ್ಪಿಟ್ಕೋಬೇಕು ಇಟ್ ಈಸ್ ಕಾನ್ಸಂಟ್ರೇಟೆಡ್ HCl. ಸೊ ಈ ಜಿಂಕ್ ನಥಿಂಗ್ ಬಟ್ ಲೂಕಾಸ್ ರಿಯೇಜೆಂಟ್ನ ನೀವೇನಾದರೂ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಜೊತೆ ಟ್ರೀಟ್ ಮಾಡಿದ್ರೆ, ಸೊ ಪ್ರೈಮರಿ ಏನು ಮಾಡುತ್ತಪ್ಪ, ಇಟ್ ವಿಲ್ ಗೀಸ್, ಓಕೆ. ಸೊ ಇಟ್ ವಿಲ್ ಫಸ್ಟ್ ಇಟ್ ಈಸ್ ಟರ್ಷರಿ ಆಲ್ಕೈಲ್ ವಿಚ್ ಗೀಸ್ ದಿ ಟರ್ಬಿಡಿಟಿ, ಓಕೆ. ಟರ್ಬಿಡಿಟಿನ ಕೊಡುತ್ತೆ, ಇಮಿಡಿಯೇಟ್ ಟರ್ಬಿಡಿಟಿ ಕೊಡುತ್ತೆ. ಸೊ ಟರ್ಬಿಡಿಟಿ ಅಂದರೆ ಏನಿಲ್ಲ, ಯು ವಿಲ್ ಗೆಟ್ ಒಂದು ಸರ್ಕಲ್. ನೀವು ಇದೇನಾದರೂ ನೀವು ಲ್ಯಾಬಲ್ಲಿ ಟ್ರೈ ಮಾಡಿದ್ರೆ ಯು ವಿಲ್ ಗೆಟ್ ಒಂದು ರಿಂಗ್ ಬರುತ್ತೆ, ಅದು ಇಮಿಡಿಯೇಟಾಗಿ ಬರುತ್ತೆ. ಬಟ್ ಸೆಕೆಂಡರಿ ಆದರೆ ಆಫ್ಟರ್ 5 minutes ಆದಮೇಲೆ ಬರುತ್ತೆ. ಬಟ್ ಪ್ರೈಮರಿ ವಿಲ್ ನೆವರ್ ಗಿವ್ ಎನಿ ಟರ್ಬಿಡಿಟಿ. ಅರ್ಥ ಆಯ್ತಾ? ಹೆಂಗೆ ನೆನ್ಪಿಟ್ಕೋಬೇಕು? ಟರ್ಷರಿ ವಿಲ್ ಗಿವ್ ಮೋರ್ ಟರ್ಬಿಡಿಟಿ, ಸೆಕೆಂಡರಿ ಲೆಸ್ ಆಗುತ್ತೆ, ಪ್ರೈಮರಿ ವಿಲ್ ನೆವರ್ ಗಿವ್ ಎನಿ ಟರ್ಬಿಡಿಟಿ. ಸೊ ಇದಕ್ಕೆ ಆರ್ಡರ್ ಹೆಂಗಪ್ಪ ನೆನ್ಪಿಟ್ಕೋಬೇಕು? ಸೊ ವಾಟ್ ಈಸ್ ದ ಆರ್ಡರ್ ಅಂತ ಕೇಳ್ತಾನೆ. ಹೌ ದ ಫಾಲೋಯಿಂಗ್ ಆಲ್ಕೋಹಾಲ್ ವಿಲ್ ರಿಯಾಕ್ಟ್ಸ್ ಟುವರ್ಡ್ಸ್ ಲೂಕಾಸ್ ರಿಯೇಜೆಂಟ್ ಅಂತ ಕೇಳ್ತಾನೆ. ಸೊ ನೆನ್ಪಿಟ್ಕೋಬೇಕಾಗಿರೋದು ಹೆಂಗೆ? ಸೊ ಲೂಕಾಸ್ ರಿಯೇಜೆಂಟ್ಗೆ ಆರ್ಡರ್ ಇಸ್ ಟರ್ಷರಿ is more reactive than secondary than primary. So this is the order for Lucas reagent. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ ಪ್ರೆಸೆನ್ಸ್ ಆಫ್ ಕಾಪರ್ ಆರ್ Ag ಅಂದರೆ ಲೋ ಮೆಟಲ್ಸ್ ಅಥವಾ ಏನು ಹೇಳ್ತೀರಾ ಲೋ ರಿಯಾಕ್ಟಿವ್ ಮೆಟಲ್ಸ್ ಜೊತೆ ಇದ್ದಾಗ ಆಲ್ಕೋಹಾಲ್ಸ್ ಏನೇನು ಪ್ರೊಡ್ಯೂಸ್ ಆಗುತ್ತೆ ನೆನ್ಪಿಟ್ಕೊಳ್ಳಿ. ಇನ್ ಪ್ರೆಸೆನ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಇದ್ದರೆ ಇಟ್ ವಿಲ್ ಗಿವ್ಸ್ ಆಲ್ಡಿಹೈಡ್. ಎಲ್ಲದಕ್ಕೂ ಸೇಮ್, ಆಲ್ಮೋಸ್ಟ್ ಎಲ್ಲದರಲ್ಲೂ ನಿಮ್ಗೆ ಆಲ್ಡಿಹೈಡ್ಸೇ ಬರುತ್ತೆ ಪ್ರೈಮರಿಯಲ್ಲಿ. ಸೆಕೆಂಡರಿಯಲ್ಲಿ ಯು ವಿಲ್ ಗೆಟ್ ಕೀಟೋನ್, ಓಕೆ. ಸೊ ಯು ವಿಲ್ ಗೆಟ್ ಕೀಟೋನ್. ಆ್ಯಂಡ್ ಟರ್ಷರಿ ನೆನ್ಪಿಟ್ಕೊಳ್ಳಿ, ಟರ್ಷರಿ ವಿಲ್ ನೆವರ್ ಅಂಡರ್ಗೋಸ್ ಇನ್ ಪ್ರೆಸೆನ್ಸ್ ಆಫ್ ಕಾಪರ್ ಆರ್ Ag. ಬಟ್ ಇಲ್ಲೇನಾಗ್ತದೆ, ಇಲ್ಲಿ ಇವೆರಡೂ ಏನಾಗುತ್ತೆ ಅಂದರೆ ವಿಚ್ ಅಂಡರ್ಗೋಸ್ ಡಿಹೈಡ್ರೇಷನ್, ಸಾರಿ ನಾಟ್ ಡಿಹೈಡ್ರೇಷನ್, ಡಿಹೈಡ್ರೋಜಿನೇಷನ್, ಓಕೆ. ಡಿಹೈಡ್ರೋಜಿನೇಷನ್ ಆಗುತ್ತೆ. ಆದರೆ ಇಲ್ಲಿ ನಮಗೆ ಟರ್ಷರಿ ಎಸ್ ಕಾಪರ್ ಆ್ಯಂಡ್ Ag ಇರುತ್ತೆ, ಓಕೆನಾ. ಬಟ್ ಇಲ್ಲಿ ನಮಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ, ಓಕೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗಬೇಕಿತ್ತು. ಬಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬದಲು ನಮಗೇನು ಬರುತ್ತೆ ಅಂದರೆ ಯು ವಿಲ್ ಗೆಟ್ ಡಬಲ್ ಬಾಂಡ್, ನಥಿಂಗ್ ಬಟ್ ಆಲ್ಕೀನ್ ಬರುತ್ತೆ. ಇದು ಏನಪ್ಪ ಅಂದರೆ ಡಿಹೈಡ್ರೇಷನ್, ಓಕೆ. ದಿಸ್ ಇಸ್ ಕಾಲ್ಡ್ ಆಸ್ ಡಿಹೈಡ್ರೇಷನ್, ನಾಟ್ ಡಿಹೈಡ್ರೋಜಿನೇಷನ್. ಡಿಹೈಡ್ರೋಜಿನೇಷನ್ ಅಂದರೆ ಏನು? ಹೈಡ್ರೋಜನ್ ರಿಮೂವ್ ಮಾಡ್ತೀವಿ. ಡಿಹೈಡ್ರೇಷನ್ ಅಂದರೆ ಏನು? ವಾಟರ್ನ ರಿಮೂವ್ ಮಾಡ್ತೀವಿ. ಅರ್ಥ ಆಯ್ತಾ? ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಪರ್ ಆ್ಯಂಡ್ ಡಿಹೈಡ್ರೋಜಿನೇಷನ್ ಆ್ಯಂಡ್ ಹೈಡ್ರೇಷನ್. ಅಂಡರ್ಸ್ಟುಡ್? ಆ್ಯಂಡ್ ಇಲ್ಲಿ ನಿಮಗೆ ಕಾಪರ್ ಆ್ಯಂಡ್ Agನೇ ಇರಬೇಕು. ಅರ್ಥ ಆಯ್ತಾ? ಆ್ಯಂಡ್ ಇನ್ ಪ್ರೆಸೆನ್ಸ್ ಆಫ್ 573 ಕೆಲ್ವಿನ್ ಇರುತ್ತೆ. ಡೋಂಟ್ ವರಿ, ಇದು ನಿಮ್ಮ ಕ್ವಶನಲ್ಲೇ ಇರುತ್ತೆ. ಬಟ್ ಪ್ರಾಡಕ್ಟ್ ಏನು ಬರುತ್ತೆ ಅಂತ ನೆನ್ಪಿಟ್ಕೋಬೇಕು, ಓಕೆ. ನೆಕ್ಸ್ಟು ಪ್ರಿಪ್ರೇಷನ್ ಆಫ್ ಫಿನಾಲಿಗೆ ಬರೋಣ, ಓಕೆ. ಫಿನಾಲಲ್ಲಿ ತುಂಬ ಈಸಿ ಪ್ರಿಪ್ರೇಷನ್ ಆ್ಯಂಡ್ ಈಸಿ ಕೂಡ ನೆನ್ಪಿಟ್ಕೋಬೋದು. ಒಂದೊಂದೇ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಅರೈಲ್ ಐಲೈಡ್ ಇದೆ, ಓಕೆ. ಈ ಅರೈಲ್ ಐಲೈಡಿಂದ ನಾನು ಏನು ಪ್ರಿಪೇರ್ ಮಾಡಬೇಕಪ್ಪ, ನಮಗೇನು ಬರಬೇಕು? ಫಿನಾಲ್ ಬರಬೇಕು, ಕರೆಕ್ಟಾ? ಈ ಫಿನಾಲ್ ಬರಬೇಕು ಅಂದರೆ ನನಗೇನು ಬೇಕು? ಎಕ್ಸ್ ಜಾಗದಲ್ಲಿ ಏನು ಬೇಕು? OH ಬರಬೇಕು. ಎಕ್ಸ್ ಇದೆ ಆದಮೇಲೆ ಎಕ್ಸ್ ಇಸ್ ಎಲೆಕ್ಟ್ರೋನೆಗೆಟಿವ್ ಆಟಮ್, ಅದನ್ನು ಸಿಂಪಲಾಗಿ ರಿಮೂವ್ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಮೆಟಲ್ ಬೇಕು, ಎನಿ ಐ ರಿಯಾಕ್ಟಿವ್ ಮೆಟಲ್. ಸೊ ಎಕ್ಸಾಂಪಲ್ ಸೋಡಿಯಮ್ ಆರ್ ಪೊಟ್ಯಾಷಿಯಮ್ ಮೆಟಲ್ ಬೇಕು. ಆ್ಯಂಡ್ ನನಗೆ ಇಲ್ಲಿ OH ಬೇಕು ಅಂದರೆ NaOH ಬೇಕು, ಅಷ್ಟೇ, ಮುಗೀತು. ಕರೆಕ್ಟಾ? NaOH ಇದೆ ಆ್ಯಂಡ್ ಇಲ್ಲಿ ಎಕ್ಸ್ ರಿಮೂವ್ ಆಗಿಬಿಟ್ಟು ನನಗೆ ಏನು ಕೊಡುತ್ತೆ? ಫಿನಾಲ್ ಕೊಡುತ್ತೆ, ಕರೆಕ್ಟಾ? ಫಿನಾಲ್ ಕೊಡುತ್ತೆ. ಬಟ್ ಇಲ್ಲಿ ನಮಗೆ ಮೇಯ್ನ್ ಏನು ನೆನ್ಪಿಟ್ಕೋಬೇಕು? NaOH ಇದೆ. ಸೊ ಯು ನೀಡ್ ಟು ರಿಮೆಂಬರ್ ದ ಸ್ಟ್ಯಾಂಡರ್ಡ್ ಕಂಡೀಷನ್ 623 ಕೆಲ್ವಿನ್
ಆ್ಯಂಡ್ 300 ATM ಪ್ರೆಷರ್ ಇರಬೇಕು. ಓಕೆ, ಸೊ ದಿಸ್ ಈಸ್ ದ ಆಲೋರೆನ್ಸಿಂದ ಪ್ರಿಪೇರ್ ಮಾಡೋದು. ನಾವು ಕಮಿಂಗ್ ಟು ದ ಸೆಕೆಂಡ್ ಒನ್. ಓಕೆ, ಸೊ ಸೆಕೆಂಡ್ ಒನ್ನಲ್ಲಿ ಏನಿದೆ, ಬರೀ ಬೆನ್ಸಿನ್ ಇದೆ. ಬೆನ್ಸಿನಿಂದ ನಾನು ಏನು ಪ್ರಿಪೇರ್ ಮಾಡಬೇಕು? ಯು ನೀಡ್ ಟು ಪ್ರಿಪೇರ್ ದ ಆಲ್ಕೋಹಾಲ್, ಸಾರಿ ನಾಟ್ ಆಲ್ಕೋಹಾಲ್, ಫೀನಾಲ್ನ ಪ್ರಿಪೇರ್ ಮಾಡಬೇಕು. ಕರೆಕ್ಟ್, ಫೀನಾಲ್ನ ನಾವು ಪ್ರಿಪೇರ್ ಮಾಡಬೇಕು. ನನಗೆ ಇಲ್ಲಿ ಏನು ಬೇಕು? OH ಬೇಕು. OH ಬೇಕು ಅಂದ ತಕ್ಷಣ ನೀವು ಏನು ತೊಗೋತೀರಾ? NaOH ತೊಗೋತೀರಾ? ನೋ, ಅಲ್ಲಿ ನಮಗೆ Cl ಇತ್ತು, ಮೀನ್ಸ್ ಆಲೋಜನ್ ಇತ್ತು. ಆಲೋಜನ್ ಎಲೆಕ್ಟ್ರೋನೆಗೆಟಿವ್ ಆಟಮು, ಅದನ್ನು ರಿಮೂವ್ ಮಾಡೋಕ್ಕೆ ನನಗೆ ಹೈ ರಿಯಾಕ್ಟಿವ್ ಮೆಟಲ್ ಬೇಕಿತ್ತು, ಅದಕ್ಕೆ NaOH ತೊಗೊಂಡೆ. ಬಟ್ ಇಲ್ಲಿರೋದು ನನಗೆ ಏನು? ಬೆನ್ಸಿನ್ ರಿಂಗ್. ಇಲ್ಲಿ ನೀವೇನು ತೊಗೋಬೇಕು? ವೆರಿ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಬರೀ ಬೆನ್ಸಿನ್ ರಿಂಗ್ ಇದ್ದರೆ ಯು ನೀಡ್ ಟು ರಿಮೆಂಬರ್ ದ ಓಲಿಯಮ್. ಓಲಿಯಮ್ ಅನ್ನೋ ಒಂದು ನಾಟ್ ಕೆಟಲಿಸ್ಟ್, ರಿಯೇಜೆಂಟ್ ತಗೋಬೇಕು. ಓಲಿಯಮ್ ಅಂದರೆ ಏನಪ್ಪ? H2S2O7. ದಿಸ್ ಇಸ್ ವಿ ಕಾಲ್ಡ್ ಆಸ್ ಓಲಿಯಮ್. ಓಲಿಯಮ್ ಅಂತ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಇಸ್ ಇಟ್ ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಒನ್ ಅಮೈನ್ ಇದೆ. ಓಕೆನಾ? ಅಮೈನ್ ಇದ್ದಾಗ ನಮ್ಗೇನು ಬೇಕು? ಅಮೈನ್ ಇದೆ, ಯು ನೀಡ್ ಟು ಪ್ರಿಪೇರ್ ದ ಫೀನಾಲ್ನ ಪ್ರಿಪೇರ್ ಮಾಡಬೇಕು. ಸೊ ಫೀನಾಲ್ನ ಪ್ರಿಪೇರ್ ಮಾಡೋದಕ್ಕೆ ಏನು ಬರುತ್ತೆ? ನಾವು ಅಮೈನ್ನ ನಾವು ಡೈರೆಕ್ಟಾಗಿ ಫೀನಾಲ್ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೊಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ತೊಗೋತೀವಿ. ಓಕೆ, ಆ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಹೇಗಿರುತ್ತೆ ಅಂದರೆ, ನಾವು ಲಿಸನ್, ಇಲ್ಲಿ ಅಮೈನ್ ಇದೆ. ಅಮೈನ್ಗೆ ಒಂದು ರಿಯೇಜೆಂಟ್ ಅಥವಾ ಒಂದು ಕೆಟಲಿಸ್ಟ್ ಆ್ಯಡ್ ಆಗುತ್ತೆ. ಏನದು? ದಟ್ ಈಸ್ ವಿ ಕಾಲ್ಡ್ ಆಸ್ ನೈಟ್ರಸ್ ಆ್ಯಸಿಡ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವೆಯ್ಟ್. ಸೊ ನೈಟ್ರಸ್ ಆ್ಯಸಿಡ್ ಅಂತ ತಗೋತೀವಿ. ಸೊ ಏನಿದು ನೈಟ್ರಸ್ ಆ್ಯಸಿಡ್ ಅಂದರೆ, ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ NaNO2 ಪ್ಲಸ್ HCl. ಓಕೆನಾ? NaNO2 ಪ್ಲಸ್ HCl ಮಿಕ್ಸ್ಚರ್ ಆಗಿದ್ರೆ ದ್ಯಾಟ್ ಈಸ್ ವಿ ಕಾಲ್ಡ್ ಆಸ್ ನೈಟ್ರಸ್ ಆ್ಯಸಿಡ್. ನಿಮ್ಗೆ ಇಲ್ಲೂ ಒಂದು ಕ್ವಶನ್ ಕೇಳ್ತಾನೆ, ವಾಟ್ ಈಸ್ ದಿಸ್ HCl ಅಂತ. ಈ HCl ಕೂಡ ಕಾನ್ಸಂಟ್ರೇಟೆಡ್ HCl ಆಗಿರಬೇಕು. ಓಕೆ, ಯಾವಾಗ ನಾವು ಅಮೈನ್ಸ್ನ ನೈಟ್ರಸ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡ್ತೀವಿ, ಆವಾಗ ನಮಗೊಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಬರುತ್ತೆ. ಏನಪ್ಪ ಅದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಅಂದರೆ, ಯು ವಿಲ್ ಗೆಟ್ ಲೈಕ್ N2Cl ಮೈನಸ್. ಇದು ಬರುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಡಯಝೋನಿಯಂ ಸಾಲ್ಟ್. ಕರೆಕ್ಟಾ? ಬೆನ್ಝೀನ್ ಡಯಝೋನಿಯಂ ಸಾಲ್ಟ್ ಅಂತ ಕರಿತೀವಿ. ಈಗ ಈ ಬೆನ್ಝೀನ್ ಡಯಝೋನಿಯಂ ಸಾಲ್ಟ್ಗೆ ನಾನು ಏನು ಆ್ಯಡ್ ಮಾಡಬೇಕು? OH ಆ್ಯಡ್ ಮಾಡಬೇಕಲ್ವಾ? ಸೊ ಇಲ್ಲಿ ನಾನು ಏನು ಯೂಸ್ ಮಾಡ್ತೀನಿ? ವಾಟರ್. ಹೈಡ್ರಾಲಿಸಿಸ್ ಆಗುತ್ತೆ. ಅರ್ಥ ಆಯ್ತಾ? ಆವಾಗ ನನಗೇನು ಬರುತ್ತೆ? ಯು ವಿಲ್ ಗೆಟ್ ಫೀನಾಲ್. ಅಂಡರ್ಸ್ಟುಡ್? ನೋಡಿ, ಇವಾಗ ಇಲ್ಲಿ ಇಷ್ಟೇ ಕೊಟ್ಟರು ಅಂದ್ಕೊಳ್ಳಿ, ಇದು ಅರ್ಧನೇ ಕೊಟ್ಟರು, ಇಲ್ಲಿ ಇನ್ನೂ ಬೈ ಪ್ರಾಡಕ್ಟ್ ಬರಬೇಕು. ಏನೇನು ಬರ್ಬೋದು ಚೆಕ್ ಮಾಡಿ. ನನಗೆ OH ಆಲ್ರೆಡಿ ಅಟ್ಯಾಚ್ಡ್ ಆಗಿದೆ, ಇಲ್ಲಿ Cl ಇದೆ, ಇಲ್ಲಿ H ಇದೆ, ಎರಡೂ ರಿಯಾಕ್ಟ್ ಆಗಿ HCl ಬರುತ್ತೆ. ಆ್ಯಂಡ್ Na ಬಂದು Na2 ಗ್ಯಾಸ್ ಆಗಿ ಲಿಬ್ರೇಟ್ ಆಗುತ್ತೆ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ದ ನೈಟ್ರಸ್ ಆ್ಯಸಿಡ್ ಮೂಲಕ ಅಥವಾ ಅಮೈನಿಂದ ಆಗುವಂಥದ್ದು. ಓಕೆ, ದೆನ್ ಲಾಸ್ಟ್ ಒಂದು ರಿಯಾಕ್ಷನ್ ಏನಪ್ಪ ಅಂದರೆ, ವಿತ್ ರೆಸ್ಪೆಕ್ಟ್ ಟು ಕ್ಯುಮೀನ್ ಅಂತ ಕರಿತೀವಿ. ಕ್ಯುಮೀನ್ ಪ್ರೋಸೆಸ್ ಅಂತ. ವೆರಿ ಈಸಿ. ಕ್ಯುಮೀನ್ ಅಂದರೆ ಬೆನ್ಝೀನ್ ಇರುತ್ತೆ, ಬೆನ್ಝೀನ್ಗೆ 2 CH3 ಅಟ್ಯಾಚ್ಡ್ ಆಗಿರಬೇಕು. ಅದನ್ನು ನಾವೇನಂತ ಕರಿತೀವಿ? ಕ್ಯುಮೀನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಕ್ಯುಮೀನಿಂದ ಹೇಗಾಗುತ್ತೆ ಅಂತ. ಸೊ ಕ್ಯುಮೀನ್ ಜೊತೆ ನಾನು ಟ್ರೀಟ್ ಮಾಡಿದಾಗ ಯು ವಿಲ್ ಗೆಟ್ ವಾಟ್? ಫೀನಾಲ್ ಬರಬೇಕು ನನಗೆ. ಕರೆಕ್ಟಾ? ಈ ಫೀನಾಲ್ ಬರಬೇಕು ಅಂದರೆ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ, ವಿ ಅಂಡರ್ಗೋ ವಿತ್ ಆಕ್ಸಿಡೇಷನ್ ಪ್ರೋಸೆಸ್ ಹೋಗ್ತೀನಿ. ಆವಾಗ ನನಗೆ ಇಲ್ಲಿ ಮಧ್ಯ ಬರೋ ಪ್ರಾಡಕ್ಟ್ ಏನಂದರೆ, ವೆರಿ ಸಿಂಪಲ್. ಇಲ್ಲಿ 2 ಆಕ್ಸಿಜನ್ ಇದೆಯಲ್ವಪ್ಪ, ಈ 2 ಆಕ್ಸಿಜನ್ನ ಇದ್ರ ಮಧ್ಯೆ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಆವಾಗ ನಿಮ್ಗೆ ಏನು ಬರುತ್ತೆ? CH3, ದೆನ್ you'll get OCH3. ಕರೆಕ್ಟಾ? ಈ ಥರ ಪ್ರಾಡಕ್ಟ್ ಬರುತ್ತೆ ಅಲ್ವಾ? ಕರೆಕ್ಟ್. ನಾವು ಇವಾಗ ನನಗಿಲ್ಲಿ ಏನು ಮಾಡಬೇಕು? ನಾನು ಬರೀ ಆಕ್ಸಿಜನ್ ಬೇಕು, ಮೀನ್ಸ್ ಆಲ್ಕೋಹಾಲ್ ಬೇಕು ಅಂದರೆ ನಾವೇನು ಮಾಡಬೇಕು? ವಾಟರ್ನ ಆ್ಯಡ್ ಮಾಡ್ತೀನಿ ನಾನು. ಆವಾಗ ನನಗೆ ಇಲ್ಲಿರೋವಂಥ ಒಂದು ಹೈಡ್ರೋಜನ್ ಇದಕ್ಕೆ ಆ್ಯಡ್ ಆಗುತ್ತೆ. ಇನ್ನು ಮಿಕ್ಕಿರೋದೆಲ್ಲ ಔಟ್ಸೈಡ್ ಬರುತ್ತೆ. ಕರೆಕ್ಟ್. ಇನ್ನು ಮಿಕ್ಕಿರೋದು ಏನೇನು ಬರುತ್ತೆ? ಯು ವಿಲ್ ಗೆಟ್ CH3 CO CH3. ಕರೆಕ್ಟ್. CH3 CO CH3 ಬರುತ್ತೆ. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವ ಹೆಂಗೆ ಅಂತ? ಸೊ ದಿಸ್ ಈಸ್ ಹೌ ದ ಕ್ಯುಮೀನ್ ಪ್ರೋಸೆಸ್ ಆ್ಯಪನ್ಸ್. ಇದಿಷ್ಟೇ. ಈ 4 ರಿಯಾಕ್ಷನ್ ನೆನ್ಪಿಟ್ಕೊಂಡ್ರೆ ಸಾಕು ನೀವು ಫೀನಾಲ್ಗೆ. ಓಕೆ, ನೆಕ್ಸ್ಟು
ನಮಗೆ ಬೆನ್ಸಿನ್ ಇದೆ, ಸಾರಿ ಫಿನಾಲ್ ಇದೆ. ಫಿನಾಲ್ಗೆ ಏನು ಮಾಡ್ತಿದ್ವಿ, ನೈಟ್ರಿಕ್ ಆ್ಯಸಿಡ್ ಆ್ಯಡ್ ಮಾಡ್ತಿದ್ವಿ. ಬಟ್ ಎರಡು ಡಿಫ್ರೆನ್ಸ್ ಏನು, ಒಂದರಲ್ಲಿ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡು, ಇನ್ನೊಂದರಲ್ಲಿ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತಿದ್ದೀನಿ. ಏನೇನು ಬರುತ್ತೆ ಪ್ರಾಡಕ್ಟ್ ನೋಡೋಣ. ಸೊ ನೀವು ಯಾವಾಗ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಆ್ಯಡ್ ಮಾಡ್ತೀರಾ, ಯು ವಿಲ್ ಗೆಟ್ 2 ಪ್ರಾಡಕ್ಟ್ಸ್. ಒಂದು ಆರ್ಥೋ ಪ್ರಾಡಕ್ಟ್ ಬರುತ್ತೆ. ಆರ್ಥೋ ಅಂದರೆ ಗೊತ್ತಿದೆ ಅಲ್ವಾ, ಇಲ್ಲಿ OH ಇರುತ್ತೆ. ಆರ್ಥೋ ಅಂದರೆ ಈ ಪೊಸಿಷನ್ಗೆ NO2, ಕರೆಕ್ಟ್. ಆ್ಯಂಡ್ ಇನ್ನೊಂದು ಪ್ಯಾರಾ ಪೊಸಿಷನ್, ಸಾರಿ ಅಲ್ಲೇ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಪ್ಯಾರಾ ಪೊಸಿಷನ್ಗೆ ಇನ್ನೊಂದು NO2 ಆ್ಯಡ್ ಆಗುತ್ತೆ. ಇಲ್ಲಿ OH ಇರುತ್ತೆ ಆ್ಯಂಡ್ ಇಯರ್ ಯು ವಿಲ್ ಗೆಟ್ NO2. ಸೊ ಯಾವಾಗ ನೀವು ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಯೂಸ್ ಮಾಡ್ತೀರಾ, ಯು ವಿಲ್ ಗೆಟ್ ಮಿಕ್ಸ್ಚರ್ ಆಫ್ 2 ಪ್ರಾಡಕ್ಟ್, ಆರ್ಥೋ ಆ್ಯಂಡ್ ಪ್ಯಾರಾ. ಬಟ್ ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ನ ನೀವು ಯೂಸ್ ಮಾಡಿದ್ರೆ, ಯು ವಿಲ್ ಗೆಟ್ ಆಲ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಸ್ ಆರ್ ಅಟ್ಯಾಚ್. ಅಂದರೆ ಇಲ್ಲೂ NO2, ಇಲ್ಲಿ NO2 ಆ್ಯಂಡ್ ಇಲ್ಲೂ ಕೂಡ NO2 ಬರುತ್ತೆ. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಆಲ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಸ್ ಆರ್ ಅಟ್ಯಾಚ್ಡ್ ವಿತ್ NO2. ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ಪಿಕ್ರಿಕ್ ಆ್ಯಸಿಡ್ ಅಂತ ಕರಿತೀವಿ. ನಿಮಗೆ ಕೇಳ್ಬೋದು ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಪಿಕ್ರಿಕ್ ಆ್ಯಸಿಡ್ ಅಂತ. ಆಲ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಏನಾಗಿರುತ್ತೆ, ಅಟ್ಯಾಚ್ಡ್ ವಿತ್ NO2 ಆಗಿರುತ್ತೆ. ಅದು ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್. ಅರ್ಥ ಆಯ್ತಲ್ವಾ? ಅದು ಅದೇ ಥರ ಇನ್ನೂ ಎರಡಿದೆ. ಓಕೆ, ದ ಸೇಮ್ ವೇ ವಿ ಹ್ಯಾವ್ ಅದರ್ 2 ಕಾಂಪೌಂಡ್ಸ್. ಒನ್ ಈಸ್ ಬ್ರೋಮಿನ್ ವಿತ್ ಅದೇ ಥರ ಇನ್ನೊಂದಿದೆ ನಮಗೆ. ಸೊ ಬ್ರೋಮೀನು ಫಿನಾಲ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಒಂದು ಬ್ರೋಮೀನು ಫಿನಾಲ್ ಜೊತೆ ರಿಯಾಕ್ಟ್ ಆದಾಗ ಎಸ್ ಯು ವಿಲ್ ಗೆಟ್ ಲೈಕ್ ಒಂದು ಆರ್ಥೋ ಬ್ರೋಮಿನ್, ಇನ್ನೊಂದು ಪ್ಯಾರಾ ಬ್ರೋಮಿನ್ ಸಿಗುತ್ತೆ. ಓಕೆ, ಒಂದು ಆರ್ಥೋ ಬ್ರೋಮಿನ್ ಆ್ಯಂಡ್ ಒನ್ ಪ್ಯಾರಾ ಬ್ರೋಮಿನ್. ಇನ್ನೊಂದು ಏನಾಗುತ್ತೆ, ಸೇಮ್ ಆಗಲೇ ನೈಟ್ರೇಷನ್ ಮಾಡಿದ್ರಲ್ವಾ. ಸೊ ಆಲ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಸ್ ಆರ್ ಅಟ್ಯಾಚ್ ವಿತ್ ಬ್ರೋಮೀನ್. ಓಕೆ, ಎಲ್ಲ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಅಟ್ಯಾಚ್ಡ್ ಆಗುತ್ತೆ. ಹಾಗಾದರೆ ಯಾವಾಗ ಬ್ರೋಮೀನ್ ಇನ್ CS2 ಇದ್ದಾಗ, ಕಾರ್ಬನ್ ಡೈಸಲ್ಫೈಡ್ ಇದ್ದಾಗ, ಯು ವಿಲ್ ಗೆಟ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್. ಅರ್ಥ ಆಯ್ತಾ? ಅದೇ ಏನಾದರೂ ಬ್ರೋಮೀನ್ ವಿತ್ ವಾಟರ್ ಇದ್ದರೆ, ಓಕೆ, ಬ್ರೋಮೀನ್ ವಿತ್ ವಾಟರ್ ಇದ್ದರೆ ಯು ವಿಲ್ ಗೆಟ್ ಆಲ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಆರ್ ಅಟ್ಯಾಚ್ ವಿತ್ ಬ್ರೋಮೀನ್. ಓಕೆ, ಇದೆರಡೂ ಟ್ರಿಕ್ಸ್ನ ನೆನ್ಪಿಟ್ಕೊಳ್ಳಿ, ಆವಾಗ ನಿಮ್ಗೆ ಈಸಿಯಾಗಿ ಪ್ರಾಡಕ್ಟ್ನ ಐಡೆಂಟಿಫೈ ಮಾಡ್ಬೋದು. ಓಕೆ, ಸೊ ನಾವು ಕಮಿಂಗ್ ಟು ದ ಲಾಸ್ಟ್ ಟಾಪಿಕ್, ವಿಲಿಯಮ್ಸನ್ಸ್ ಈಥರ್ ಸಿಂಥಸೈಸ್ ಅಂತ. ಓಕೆ, ಫಸ್ಟು ರಿಯಾಕ್ಷನ್ ಹೇಳ್ಕೊಟ್ಬಿಡ್ತೀನಿ, ಸಿನಾಪ್ಸಿಸ್ದು. ವಿಲಿಯಮ್ಸನ್ ಈಥರ್ ಸಿಂಥಸೈಸ್ ಅಂದರೆ ಏನಪ್ಪ ಅಂದರೆ, ನಿಮಗೆ RX ಇರುತ್ತೆ, ಒಂದು ಆಲ್ಕೈಲ್ ಅಲೈಡ್ ಇರುತ್ತೆ. ಅದ್ರ ಜೊತೆಗೆ ಏನು ರಿಯಾಕ್ಟ್ ಆಗುತ್ತೆ ಅಂದರೆ, ಸೊ ಒಂದು ಸೋಡಿಯಂ ಎಥಾಕ್ಸೈಡ್ ರಿಯಾಕ್ಟ್ ಆಗುತ್ತೆ. ಓಕೆನಾ, ಸೋಡಿಯಂ ಎಥಾಕ್ಸೈಡ್ ಅಂತ ಕರಿತೀವಿ. ಇವೆರಡೂ ರಿಯಾಕ್ಟ್ ಆಗಿ ನನಗೇನಾಗುತ್ತೆ, ಸೊ ನೋಡಿ ಈ R ಇಲ್ಲಿರುವಂಥ OH RO ಮತ್ತು ಈ R ಎರಡು ಕಂಬೈಂಡ್ ಆಗುತ್ತೆ. ಆವಾಗ ನನಗೆ ಬರೋ ಪ್ರಾಡಕ್ಟ್ ಏನು, ಯು ವಿಲ್ ಗೆಟ್ ROR, ನಥಿಂಗ್ ಬಟ್ ಈಥರ್ ಬರುತ್ತೆ. ಕರೆಕ್ಟಾ? ಆ್ಯಂಡ್ NaX ರಿಮೂವ್ ಆಗುತ್ತೆ. ದಿಸ್ ಇಸ್ ದ ನಾರ್ಮಲ್ ರಿಯಾಕ್ಷನ್. ಅಂಡರ್ಸ್ಟುಡ್? ಸೊ ಇದು ನಾರ್ಮಲ್ ರಿಯಾಕ್ಷನ್ ಥರ ಆಗೋದು. ಇದನ್ನು ನೀವು ಏನಂತ ಕರಿತೀವಿ, ವಿಲಿಯಮ್ಸನ್ ಈಥರ್ ಸಿಂಥಸೈಸ್ ಅಂತ ಕರಿತೀವಿ. ಕರೆಕ್ಟಾ? ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. CH3Cl ಪ್ಲಸ್ CH3ONa gives, ನಮಗೇನು ಬರುತ್ತೆ ಹೇಳಿ ನೋಡೋಣ ಇವಾಗ, CH3OCH3, ಕರೆಕ್ಟಾ? ಆ್ಯಂಡ್ NaCl ಬರುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸೈಸ್. ಬಟ್ ಇಲ್ಲಿ ಏನಪ್ಪ ನೀವು ನೆನ್ಪಿಟ್ಕೋಬೇಕಾಗಿರೋದು, ವಾಟ್ ಈಸ್ ದ ಥಿಂಗ್ಸ್, ಓಕೆ ವೆಯ್ಟ್, ವಾಟ್ ಈಸ್ ದ ಥಿಂಗ್ ಯು ನೀಡ್ ಟು ರಿಮೆಂಬರ್ ಇಸ್, ಇಲ್ಲೇನು ತೊಗೊಂಡಿದ್ದೀವಲ್ವ ನಾವು RXು, ಈ RXು ಏನು ಆಗಿರ್ಬೋದು, ಈ RXಲ್ಲಿ ಯಾವ ಥರ RXನ ನಾವು ತೊಗೊಂಡಿದ್ದೀವಿ, ಈ RXೇ ಮೇಯ್ನ್ ನಮಗೆ ಬೇಕಾಗಿರೋದು. ಯಾಕಂದರೆ ನೆನ್ಪಿಟ್ಕೊಳ್ಳಿ, ದಿಸ್ ವಿಲಿಯಮ್ಸನ್ ಈಥರ್ ಸಿಂಥಸೈಸ್ ಏನಿದೆ, ವಿಚ್ ಅಂಡರ್ಗೋಸ್ SN2 ಮೆಕ್ಯಾನಿಸಮ್. ಓಕೆ, ಆಲ್ಕೋಹಾಲ್ಸ್ RDH ಚಾಪ್ಟರ್ ಈ ವಿಲಿಯಮ್ಸನ್ ಈಥರ್ ಸಿಂಥಸೈಸ್ ಅನ್ನೋದು ವಿಚ್ ಅಂಡರ್ಗೋಸ್ SN2 ಮೆಕ್ಯಾನಿಸಮ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಆಲ್ಕೋಹಾಲ್ಸ್ ಚಾಪ್ಟರ್ SN2 ಮೆಕ್ಯಾನಿಸಮ್. SN2 ಮೆಕ್ಯಾನಿಸಮ್ ಆಗಿಬೇಕು ಅಂದರೆ ಯಾವ RX ಇರಬೇಕು, ವಾಟ್ ಈಸ್ ದ ಆರ್ಡರ್, ಇಟ್ ಈಸ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷಿಯರಿ ಅಲ್ವಾ. ಸೊ ರಿಮೆಂಬರ್, ಇಲ್ಲಿ RX ಅನ್ನೋದು ಯಾವಾಗಲೂ ಪ್ರೈಮರಿ ಆಗಿರಬೇಕು. ಅರ್ಥ ಆಯ್ತಲ್ವಾ? ಸೊ ಅದು ಮೇಯ್ನು ಜಾಸ್ತಿ ರಿಯಾಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಟ್ರಿಕ್ಸ್ ಫಾರ್ ನಾಟ್ ಆಲ್ಕೈಲ್ ವಿಲಿಯಮ್ಸನ್ ಈಥರ್ಸಿಸ್ಗೆ ಏನಪ್ಪ ಅಂದರೆ, ಟರ್ಷಿಯರಿ ವಿಲ್ ನೆವರ್ ರಿಯಾಕ್ಟ್ಸ್.
ಓಕೆನಾ. ಟರ್ಷಿಯರಿ ಅನ್ನೋದು ನೆವರ್ ರಿಯಾಕ್ಟ್ಸ್. ಓಕೆ, ಅದೇ ರೀತಿ ಬೆನ್ಝೀನ್ ಎನಿ ಬೆನ್ಝೀನ್ ರಿಂಗ್ ಆರ್ ಆರೋಮ್ಯಾಟಿಕ್ ಕಾಂಪೌಂಡ್ ಆಗೋದಿಲ್ಲ, ಅದು ಕೂಡ ಬರೋದಿಲ್ಲ. ಸೇಮ್ ವೇ ಅರೈಲ್ ಐಲೆಟ್ಸ್ ಕೂಡ ವಿಲ್ ನೆವರ್ ರಿಯಾಕ್ಟ್ಸ್. ಓಕೆ, ನೆವರ್ ರಿಯಾಕ್ಟ್ ಆಗುತ್ತೆ. ಅದೇ ರೀತಿ ಡಬಲ್ ಬಾಂಡ್ಸ್ ಆಲ್ಸೋ ವಿಲ್ ನೆವರ್ ರಿಯಾಕ್ಟ್ಸ್. ಓಕೆನಾ. ಈಥರ್ ಸಿಂಥಸೈಸ್ ಆಗಬೇಕಾದ್ರೆ ಡಬಲ್ ಬಾಂಡ್ ಕೂಡ ಇರಬಾರ್ದು. ದಿಸ್ ಇಸ್ ದ ಒನ್ ಟ್ರಿಕ್. ಏನಿರಬೇಕು? ಪ್ರೈಮರಿ ಆರ್ ಸೆಕೆಂಡರಿ, ಬಟ್ ಟರ್ಷಿಯರಿ ವಿಲ್ ನೆವರ್ ರಿಯಾಕ್ಟ್. ಅರ್ಥ ಆಯ್ತಲ್ವಾ? ಈ ಟ್ರಿಕ್ನ ನೆನ್ಪಿಟ್ಕೋಬೇಕು. ಹೇಗೆ ಕ್ವಶನ್ ಕೇಳ್ತಾನೆ ಅಂದರೆ, ಎಕ್ಸಾಂಪಲ್ ಇವಾಗ ಇದರಲ್ಲಿ ನೋಡಿ, ಸೊ ಈ ಥರ ಕೊಟ್ಟಿದ್ದಾರೆ ಕ್ವಶನ್ ಇದು. ಓಕೆನಾ. ಸೊ ಇವಾಗ ಇದರಲ್ಲಿ ನೀವು ಐಡೆಂಟಿಫೈ ಮಾಡಬೇಕು ಯಾವುದು ಫಾಸ್ಟಾಗಿ ಆಗುತ್ತೆ, ವೆದರ್ ಎನಾ ಆರ್ ಬಿ ಅಂತ ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಹೆಂಗೆ ನೆನ್ಪಿಟ್ಕೊಳ್ಳೋದು? ನಾನು ಏನು ಹೇಳಿದಪ್ಪ, ವಾಟ್ ಈಸ್ ಅ ಟ್ರಿಕ್ ಹೇಳ್ಕೊಟ್ಟಿದ್ದು ನಾನು ನಿಮಗೆ. ಸೊ ಟರ್ಷಿಯರಿ ಅನ್ನೋದು ಲೆಸ್ ರಿಯಾಕ್ಟ್ ಆಗುತ್ತೆ. ಯಾವುದು ಬೇಗ ರಿಯಾಕ್ಟ್ ಆಗೋದು? ಪ್ರೈಮರಿ ವಿಲ್ ರಿಯಾಕ್ಟ್ ಮೋರ್. ಕರೆಕ್ಟಾ? ನಾವು ಈಗ ಕೊಟ್ಟಿರೋದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿ ಬ್ರೇಕ್ ಮಾಡಿದ್ರೆ ನನಗಿದು ಪ್ರೈಮರಿ. ಕರೆಕ್ಟಾ? ನಾನು ಇವಾಗ ಇಲ್ಲಿ ಬ್ರೇಕ್ ಮಾಡಿದ್ರೆ ಇದು ನನಗೆ ಟರ್ಷಿಯರಿ. ಅಂದರೆ ಅರ್ಥ ಏನು? ಯಾವ ಆಲ್ಕೈಲ್ ಐಲೈಡ್ ತೊಗೋಬೇಕು ನಾನು? ಆಬ್ವಿಯಸ್ಲಿ ಪ್ರೈಮರಿ ತೊಗೋಬೇಕು. ಅಂದರೆ ಪ್ರೈಮರಿ ಆಲ್ಕೈಲ್ ಐಲೈಡ್ ಇರೋದು ತೊಗೋಬೇಕು. ಸೊ ಇದರಲ್ಲಿ ನೋಡಿ, ಇದು ಪ್ರೈಮರಿ ಆಲ್ಕೈಲ್ ಐಲೈಡ್, ಇದು ಟರ್ಷಿಯರಿ ಆಲ್ಕೈಲ್ ಐಲೈಡ್. ಸೊ ಆಬ್ವಿಯಸ್ಲಿ ಎ ಪಾತ್ ವಿಲ್ ರಿಯಾಕ್ಟ್ ಫಾಸ್ಟರ್. ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್. ರಿಯಾಕ್ಷನ್ ಇಷ್ಟು ದೊಡ್ಡ ಇದೆ, ಬಟ್ ಒಂದು ಟ್ರಿಕ್ಸಿಂದ ಯು ಕ್ಯಾನ್ ಈಸಿಲಿ ಆನ್ಸರ್ ವಿತಿನ್ 30 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡ್ಬೋದು. ಅಂಡರ್ಸ್ಟುಡ್? ಓಕೆ, ಸೊ ಐ ಹೋಪ್ ದಿಸ್ ಚಾಪ್ಟರ್ ಇವಾಗ ನಿಮಗೆ ಈಸಿ ಅನ್ನಿಸ್ತಿದೆ ಅಂತ ಅನ್ಕೋತಾ ಇದ್ದೀನಿ. ನಿಮಗೆ ಕಂಪ್ಲೀಟಾಗಿ ಓದೋಕ್ಕಾಗಿಲ್ಲ ಅಂದರೂ ಇದಿಷ್ಟು ಟ್ರಿಕ್ಸ್ನ ನೀವು ಪ್ರಾಪರಾಗಿ ನೆನ್ಪಿಟ್ಕೊಂಡು ನಾನು ಸಾಲ್ವ್ ಮಾಡಿಸೋ ಕ್ವಶನ್ಸ್ನ ಸಾಲ್ವ್ ಮಾಡಿ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿದ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ವಿಲ್ ಕಮ್ ವಿತ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಸಮ್ ಮೋರ್ ಟ್ರಿಕ್ಸ್. ಇನ್ನೂ ಸ್ವಲ್ಪ ಟ್ರಿಕ್ಸ್, ಯಾಕಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಎಕ್ಸ್ಟ್ರಾ ಟ್ರಿಕ್ಸ್ ನಾನು ಇಲ್ಲಿ ಹೇಳ್ಕೊಡ್ತಾ ಇರೋದು ಅಲ್ಲೂ ಹೇಳ್ಕೊಡ್ತೀನಿ. ಸೊ ಆವಾಗ ಅಲ್ಲಿಗೆ ನಿಮಗೆ ಇನ್ನೂ ಅರ್ಥ ಆಗುತ್ತೆ. ಓಕೆ, ಸೊ ಇನ್ನೂ ಪ್ರಾಕ್ಟೀಸ್ ಮಾಡಿ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ.